ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡುಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂದೆಲ್ಲ ತಿಳಿಸ್ಕೊಡೋದ್ರ ಜೊತೆಗೆ ಸ್ವರ ಜ್ಯೋತಿಷ್ಯದ ಮುಖಾಂತರ, ಚಕ್ಷುರ್ಮತಿ ವಿಭಾಗದ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರವನ್ನು ಗುರುಜರು ತಿಳಿಸ್ಕೊಡ್ತಾರೆ. ಇನ್ನು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಚುಟುಕಾದಂತಹ ಅನುಷ್ಠಾನದ ಮುಖಾಂತರ ಶ್ರೀನಿವಾಸ್ ಶರ್ಮಾ ಅವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಹೋಗ್ತಾರೆ, ಪ್ರತಿದಿನದ ಸಂದೇಶವನ್ನು ನೀಡೋದ್ರ ಜೊತೆಗೆ. ಇನ್ನು ಗುರುಜರ ಅಪಾಯಿಂಟ್ಮೆಂಟ್ ಬೇಕು, ಶ್ರೀನಿವಾಸ್ ಶರ್ಮಾ ಅವರ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳು. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ನೀವು ಅವರ ಆಶ್ರಮದಲ್ಲಿ ಭೇಟಿಯಾಗಬಹುದು. ಭೇಟಿಯಾಗುವಂಥ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾದ್ರೆ ಇರುವಂಥ ದೂರವಾಣಿ ಸಂಖ್ಯೆ 9980520171 9980520171. ಇದು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಗುರುಜರನ್ನ ಭೇಟಿಯಾಗಿ, ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಶುಭ ಮಂಗಳವಾರ ಇವತ್ತು. ಹಾಗಾಗಿ ನಾವೆಲ್ಲರೂ ಆಂಜನೇಯ ಸ್ವಾಮಿಯ ದಿವ್ಯ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, 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 ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ, ಭಕ್ತವರ ಅತುಲಿತ ಬಲಧಾಮ, ಹನುಮಂತ ಯಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ, ಭಕ್ತವರ ಅತುಲಿತ ಬಲಧಾಮ, ಹನುಮಂತ ಯಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ಹನುಮಾನ್ ಜೈ ಪವಮಾನ್. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ನಿರ್ಭಯತ್ವ ಆರೋಗ್ಯ ಕರುಣಿಸೋ, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಬುದ್ಧಿರ್ಬಲ
ನಿರ್ಬಲ ಧೈರ್ಯಗಳ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಜೈ ಆಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ತುಳಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನ ಪುತ್ರ ಹನುಮಾನ್ ಕಿ ಜೈ ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ. ಈ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಮುದ್ದ ಹನುಮ, ವಿಶೇಷ ಹನುಮ ಜಾಪಾಲಿ ಹನುಮ. ಜಾಪಾಲಿ ಮಹರ್ಷಿಗಳು ಅಂದು ತಪಸ್ಸು ಮಾಡಿರ್ತಕ್ಕಂತಹ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹನುಮ ನೆಲೆಸಿದ್ದಾನೆ. ಇಲ್ಲಿಗೆ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಗಾಗಿ ಸ್ವಾಮಿ ಸ್ವಯಂಭೂ ಆಗಿ ಇಲ್ಲಿ ಸ್ಥಾಪನೆ ಆಗಿದ್ದಾನೆ. ಹಾಗೆ ಬರ್ತಕ್ಕಂತಹ ಭಕ್ತರು ಸಹಿತ ತಮ್ಮ ತಮ್ಮ ಮನೋಕಾಮನೆಗಳನ್ನು ರಾಮನಾಮದೊಂದಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹೀಗೆ ಆ ರಾಮನಾಮವನ್ನು ಇಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಪಠನೆ ಮಾಡೋದ್ರಿಂದ ಅವರ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಸ್ತಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಜಾಪಾಲಿ ಹನುಮ. ಹನುಮ ಚಿರಂಜೀವಿ ಹನುಮ. ಕಲಿಯುಗದಲ್ಲಿ ಹನುಮನೇ ಬ್ರಹ್ಮ. ಈ ಬ್ರಹ್ಮನಾಗಿರ್ತಕ್ಕಂಥ ಹನುಮ ತಿರುಮಲ ತಿರುಪತಿ ಕ್ಷೇತ್ರದಲ್ಲಿ ಜಾಪಾಲಿ ಕ್ಷೇತ್ರದಲ್ಲಿ ನೆಲೆನಿದ್ದಾನೆ. ಹನುಮ ಬೇಡಿದ ವರಗಳನ್ನು ದಯಪಾಲಿಸ್ತಿದ್ದಾನೆ. ರಾಮ ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ಗೋವಿಂದರಾಮ. ಇಲ್ಲಿರ್ತಕ್ಕಂಥ ಪುಟ್ಟ ಹನುಮನಲ್ಲಿ ಒಂದು ವಿಶೇಷತೆ ಇದೆ. ಈ ಹನುಮ ಅಂಜಲಿಬದ್ಧನಾಗಿ ಸದಾಕಾಲ ರಾಮದೇವರ ಮುಂದೆ ತನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಇದೇ ಪ್ರಕಾರ ನಿಲ್ತಾನೆ. ಇಂದಿಗೂ ಗುರು ಹಿರಿಯರು ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ತನ್ನಲ್ಲಿ ಎಂತಹ ವಿದ್ವತ್ತಿರ್ಬೋದು, ಎಂಥದ್ದೇ ಆದಂಥ ಶಕ್ತಿ ಇರ್ಬೋದು, ತಾನು ಎಷ್ಟೇ ಜ್ಞಾನವಂತನಾಗಿರ್ಬೋದು, ಎಂತಹ ಶಕ್ತಿವಂತನಾಗಿರ್ಬೋದು, ಅಥವಾ ಸಾಕಷ್ಟು ಸ್ಥಿತಿವಂತನಾಗಿರ್ಬೋದು, ಆದರೆ ಎಲ್ಲ ಸ್ಥಿತಿಗಳನ್ನು ಕೊನೆಗೊಂದು ದಿವಸ ಬಿಟ್ಟು ಹೋಗಬೇಕು. ಆದರೆ ಸದಾಕಾಲ ತಾನಿರಬೇಕಾಗಿರ್ತಕ್ಕಂಥದ್ದು ಇದೇ ಪ್ರಕಾರ ಅಂಜಲಿಬದ್ಧನಾಗಿರ್ಬೇಕಂತ. ಅಂಜಲಿಬದ್ಧನಾಗಿರ್ತಕ್ಕಂಥ ಹನುಮ ಈ ಹನುಮನನ್ನು ನೋಡಿ ಕಲ್ತ್ಕೊಳ್ಳುವಂಥದ್ದು, ಕಲಿಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಇದೆ. ಅದಕ್ಕೆ ಹನುಮನ ಒಡೆಯ ರಾಮನ ಮುಂದೆ ನಿಂತಾಗ ಇದೇ ಪ್ರಕಾರ ಸ್ವಾಮಿ ಅಂಜಲಿಬದ್ಧನಾಗಿ ನಿಂತಿದ್ದಂತೆ. ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ. ಹನುಮ 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 ಹನುಮ. ವೀಕ್ಷಕರೇ, ನಾವೆಲ್ಲರೂ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಆಂಜನೇಯ ಸ್ವಾಮಿಯ ಕ್ಷೇತ್ರ ದರ್ಶನವನ್ನು ಮಾಡಿದ್ದಾಯಿತು. ಈಗ ಗುರುಜರಣ ಮತ್ತು ಶ್ರೀನಿವಾಸ್ ಶರ್ಮ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು. ನನಗೆ ಆಗಿದ್ರೆ ಗುರುಜರಣ ಮತ್ತು ಅವರ ಸುಪುತ್ರ ಶ್ರೀನಿವಾಸ್ ಶರ್ಮ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣಿ ಪದ್ಮಾನನೆ ಪದ್ಮೋಯ್ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷೇ ಶ್ರೀಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಜಾತವೇದಸೇ ಸರ್ವಾಮ ಸೋಮರಾದೀತೋ ನಿದಹಾತಿ ವೇದಾಃ ಸನಃಪರ್ಷತತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಓಂ ದುಂ ದುರ್ಗಾಯೈ ನಮಃ ಓಂ ದುಂ ದುರ್ಗಾಯೈ ನಮಃ ಓಂ ದುಂ ದುರ್ಗಾಯೈ ನಮಃ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತಿರದೇವತಾಭ್ಯೋ ನಮಃ. ಶಾಂತಸ್ವರೂಪಿಣೀ ನಮಃ. ಲಲಿತಾ ರಾಜರಾಜೇಶ್ವರೀ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳವನ್ನು ಉಂಟು ಮಾಡಿ
ಭಗವತಿಯನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಜೊತೆಗೆ ಈ ಶುಭ ದಿನ ಮಹತ್ತರವಾಗಿರ್ತಕ್ಕಂಥ ದಿನ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಪ್ರಕಾರ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ, ಹಾಗೆ ಗುರು ಇರ್ತಕ್ಕಂಥ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಅಂತಹದ್ರಲ್ಲಿ ಹನುಮನ ಪ್ರಾರ್ಥನೆ ಇವತ್ತು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು 6 ರಾಶಿಗಳಲ್ಲಿ 12 ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಹನುಮನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಇವತ್ತು ಪ್ರಥಮದಲ್ಲಿ ಜಾಪಾಲಿ ಕ್ಷೇತ್ರ, ತಿರುಮಲ ತಿರುಪತಿ ಆಸ್ಥಾನದ ಜಾಪಾಲಿ ಕ್ಷೇತ್ರದಲ್ಲಿ ಅಲ್ಲಿ ನೆಲೆ ನಿಂತಿರ್ತಕ್ಕಂಥ ಹನುಮ, ಅಲ್ಲಿ ಸಾಕಷ್ಟು ಜಪ ತಪ ಅನುಷ್ಠಾನಗಳು ಬೇಕಾದಷ್ಟು ನಡೀತಾ ಇರುತ್ತೆ. ಅಲ್ಲಿ ಹೋಗಿ ಸೇವೆ ಮಾಡಿ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಆದರೆ ಎಲ್ಲರಿಗೂ ಆ ಕ್ಷೇತ್ರ ಪರಿಚಯ ತುಂಬ ಕಡಿಮೆನೆ. ಯಾಕೆಂದರೆ ತಿರುಮಲ ತಿರುಪತಿ ಆಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರು ಶ್ರೀನಿವಾಸನ ದರ್ಶನ ಮಾತ್ರ ಮಾಡ್ತೀರಿ, ಜಾಪಾಲಿ ಕ್ಷೇತ್ರಕ್ಕೆ ಬರೋದಿಲ್ಲ. ಎಷ್ಟೋ ಜನ ಜಾಪಾಲಿ ಕ್ಷೇತ್ರದವರೆಗೂ ಹೋಗಿ ಬರೋಷ್ಟು ತಾಳ್ಮೆ, ವ್ಯವಧಾನತೆ ಅಥವಾ ಸಮಾಧಾನ ಅಥವಾ ಒಂದಿಷ್ಟು ಸಮಯ ಯಾವುದನ್ನೂ ಸಹಿತ ಇಟ್ಕೊಳ್ಳೋದಿಲ್ಲ. ಶ್ರೀನಿವಾಸನ ದರ್ಶನ ಆಯಿತು ಅಂದರೆ ಮರುಕ್ಷಣ ಬೆಟ್ಟ ಇಳಿದು ಬಿಡ್ತೀರಿ. ಆದರೆ ಬೆಟ್ಟದ ಮೇಲೆ ಇಂಥದ್ದು ಒಂದು ಪುಣ್ಯಕ್ಷೇತ್ರ ಇದೆ. ಅಲ್ಲೂ ಸಹಿತ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮ ಮನೋಜವಂ ಆರ್ದುದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮ ಆ ಹನುಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಕಲಿಯುಗದಲ್ಲಿ ಬ್ರಹ್ಮನಾಗಿರ್ತಕ್ಕಂಥ ಹೀಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಹನುಮ ಕೇಸರಿ ನಂದನ. ಅಲ್ಲಿರ್ತಕ್ಕಂಥ ಹನುಮನ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಒಂದಷ್ಟು ಕಾಲ ಯಾವುದಾದ್ರೂ ಒಂದು ಸಾನ್ನಿಧ್ಯದಲ್ಲಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪರ್ವತ, ಆ ಬೆಟ್ಟದಲ್ಲಿ ಎಲ್ಲಿಯಾದರೂ ಸಹಿತ ಕೂತು ಹನುಮನ ಪ್ರಾರ್ಥನೆ ಮಾಡಿದ್ರೆ ಸಾಕು. ಅಷ್ಟೇ ಅಲ್ಲ, ಆ ಬೆಟ್ಟದ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಬೆಟ್ಟದ ಪ್ರಾರಂಭದಿಂದ ದೇವಾಲಯದವರೆಗೂ ಆ ಸ್ವಚ್ಛತೆ ಕಾಪಾಡತಕ್ಕಂಥದ್ದಿದೆಯಲ್ಲ, ಅದು ಮೆಚ್ಚುವಂತಹ ವಿಚಾರ. ಪ್ರತಿಯೊಂದು ಮೆಟ್ಟಲನ್ನ ಹತ್ತುವಾಗೂ ಸಹಿತ ನೀವು ಎಡ ಮತ್ತು ಬಲಭಾಗದಲ್ಲಿ ನೋಡಿದ್ರೂ ಒಂದು ಸಣ್ಣದಾದಂಥ ಧೂಳು ಸಿಕ್ಕೋದಿಲ್ಲ. ಸಣ್ಣದಾದಂಥ ಎಲೆಗಳು ಬಿದ್ದಿರ್ತಕ್ಕ, ಅಟ್ಲೀಸ್ಟ್ ಆ ಮರದಿಂದ ಬಿದ್ದಂಥ ಎಲೆಗಳು ಸಹಿತ ಮೆಟ್ಟಲಲ್ಲಿ ಇರೋಕೆ ಬಿಡೋದಿಲ್ಲ. ಅಂದರೆ ಅಲ್ಲಿ ಒಬ್ಬ ಸೇವಕನಿದ್ದಾನೆ. ಒಬ್ಬ ಸೇವಕ ತನ್ನನ್ನು ತಾನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡ್ತಾ ಭಗವಂತನ ಸೇವೆಯನ್ನು ಸಲ್ಲಿಸ್ತಿದ್ದಾನೆ. ಅಂದರೆ ಒಂದು ಆತನ ಅರ್ಥ ಆಗಿರ್ತಕ್ಕಂಥದ್ದು, ಅರ್ಥ ಮಾಡ್ಕೊಂಡಿರ್ತಕ್ಕಂಥ ರೀತಿ, ಆತನನ್ನು ನಾವೇ ಸ್ವತಃ ಮಾತಾಡಿಸಿದಾಗ ಅವನ ಅಭ್ಯಾಸ ಕ್ರಮ, ಅವನ ವಿದ್ಯಾಭ್ಯಾಸ, ಅವನಲ್ಲಿರ್ತಕ್ಕಂಥ ವಿದ್ವತ್ತು, ಜೊತೆಗೆ ಅವನ ಸ್ಥಿತಿ ಎಲ್ಲವೂ ಯಾರಿಗೂ ಸರಿ ಸಮಾನ ಅಲ್ಲ. ಅಷ್ಟು ಸ್ಥಿತಿವಂತ ಭಗವಂತ ಅವರ ಕುಟುಂಬಕ್ಕೆ ಬೇಕಾದಷ್ಟು ಆಸ್ತಿ ಅಂತಸ್ತನ್ನು ಕೊಟ್ಟಿದ್ದಾನೆ. ಆದರೆ ಎಲ್ಲವನ್ನು ತ್ಯಾಗ ಮಾಡಿ ಒಂದು ಸಣ್ಣದಾದಂಥ ಒಂದು ಟವಲ್ ಸೊಂಟದ ಮೇಲೆ ಸುತ್ತಕೊಂಡು ಈ ಕೆಲಸ ಮಾಡ್ತಾ ಇರ್ತಾನೆ. ಇನ್ನು ವಿದ್ಯೆ, ಅಪಾರವಾದಂತಹ ಜ್ಞಾನ, ಒಳ್ಳೆ ವಿದ್ವತ್ತಿದೆ. ಆ ವಿದ್ವತ್ತಿಗೆ ಅದನ್ನು ಸ್ಯಾಲ್ರಿನೇ ಕಡಿಮೆ ಒಂದು 4-5 ಲಕ್ಷ ಸಂಬಳ ಬರುತ್ತೆ. ಆದರೆ ನನಗದು ಬೇಡ ಅಂತ ಅಲ್ಲಿ ಹನುಮನ ಸೇವೆ ಮಾಡ್ತಿದ್ದಾನೆ. ಹೋಗಲಿ, ತನಗೆ ಬೇಕಾದಂತಹದ್ದು ಇನ್ನೇನಾದ್ರು ಒಂದಷ್ಟು ಸ್ಥಿತಿಗತಿಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದಾನ, ಮನೆ ಕುಟುಂಬವನ್ನೇ ಬಿಟ್ಟು ಬಂದು ಅಲ್ಲಿ ಸೇವೆ ಸಲ್ಲಿಸ್ತಿದ್ದಾನೆ. ಆತನ ವಯಸ್ಸಾದರೂ ಎಷ್ಟು ಅಪ್ಪಪ್ಪ ಅಂದರೆ ಅವ್ರು 35 ಇರಬಹುದು, 35-36 ವರ್ಷ ಇರ್ಬೋದು. ಹಾಗೆ ಅಂದರೆ ಒಂದು ಜೀವನದಲ್ಲಿ ಭಗವಂತ ಒಂದೊಂದು ಕಾಲಕ್ಕೆ ಒಂದೊಂದು ಮೂಲಾರ್ಥಗಳನ್ನು ಕೊಡ್ತಾನೆ. ಬದುಕಿನ ಸುಂದರವಾದ ಕ್ಷಣ, ಏನನ್ನು ಸಾಧನೆ ಮಾಡಬೇಕು, ಏನನ್ನು ಸಾಧಿಸ್ಕೊಂಡು ಮುಂದೆ ನಡಿಬೇಕು, ಹಾಗೆ ಬಂದದ್ದಕ್ಕೆ ಏನಾದರೂ ಸಾರ್ಥಕತೆಯ ಬದುಕನ್ನು ಬದುಕಬೇಕಲ್ಲ. ಆ ಬದುಕು ಒಂದಷ್ಟು ಜನಕ್ಕೆ ಒಂದಷ್ಟು ಕಾಲದಲ್ಲಿ ಜ್ಞಾನೋದಯವಾಗುತ್ತೆ. ಆ ಜ್ಞಾನೋದಯ ಆದರೆ ಮಾತ್ರ ಮನುಷ್ಯನ ಜೀವನ ಸಾರ್ಥಕತೆ ಆಗುತ್ತೆ. ಹಾಗಾಗಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಪ್ರತಿಯೊಬ್ಬ ಯುವಕ ಯುವತಿಯರು ಪ್ರತಿಯೊಬ್ಬರು ಸಹಿತ ನಿಮ್ಮ ಕಾಯಕದ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಏನಾದರೂ ಒಂದು ಸಾಧನೆಯನ್ನು ಮಾಡಿ. ಆ ಸಾಧನೆ ಯಾವತ್ತಾದರೂ ನಿಮ್ಮನ್ನು ಕೈ ಹಿಡಿಯುತ್ತೆ. ನಿಮ್ಮ ಜೀವನಕ್ಕೆ ಅಮೂಲ್ಯವಾದ ಸುಂದರವಾದ ಕ್ಷಣ ಸಿಗುತ್ತೆ. ನೋಡಿ, ಅಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ವ್ಯಕ್ತಿಯ ಆ ಒಂದು ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನು ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನೋಡುವಂಥ ಕಾರ್ಯಕ್ರಮ. ಬೆಳಿಗ್ಗೆ 8ರಿಂದ 9ವರೆಗೆ ಎಲ್ಲರ ಮನೆಯಲ್ಲೂ ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮ ನೋಡ್ತೀರಿ. ಎಲ್ಲರೂ ಸಹಿತ ಈ ಕಾರ್ಯಕ್ರಮವನ್ನು ಸ್ವಾಗತಿಸ್ತೀರಿ. ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನು ನಾವು ಅರ್ಥಕೊಳ್ತಾ ಇದ್ದೀರಿ. ಆದರೆ ಈ ವಿಚಾರ ಇಲ್ಲಿ ನಾನು ಹೇಳಬೇಕಾದ್ರೆ ಅವನಲ್ಲಿ ಅಂತಹ ಗುಣ ನಾನು ಕಂಡೆ. ಜೊತೆಗೆ ಆ ದೇವಾಲಯದಲ್ಲಿ ಅಂಥ ಶಕ್ತಿ ಇದೆ. ಹಾಗಾಗಿ ವ್ಯಕ್ತಿ ತಾನು ನನ್ನಿಂದ ಆತನಿಗೆ ಏನೂ ಆಗದಿರೇ ಇರಬಹುದು. ಆದರೆ ಒಂದು ಸತ್ಯಾಂಶ, ನಾನಿಲ್ಲಿ ಆತನ ಬಗ್ಗೆ ಎಷ್ಟು ಮಾತಾಡಿದ್ನಲ್ಲ, ಆ ಮಾತು ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟುತ್ತಲ್ಲ. ಅಂದರೆ ಒಂದು ಸೇವೆ ಎಂಬತಕ್ಕಂಥದ್ದೇನು, ಅಷ್ಟು ವಿದ್ಯೆ ಇದ್ದರೆ ಎಲ್ಲಾದರೂ ಕೆಲಸ ಮಾಡ್ಬೋದಾಯಿತು, ಅಷ್ಟೊಂದು ಆಸ್ತಿ ಅಂತಸ್ತಿದ್ರೆ ಕೆಲಸನೇ ಮಾಡೋದು ಬೇಡವಾಗಿತ್ತು.
ಹಾಗೆ ನನ್ನವರು ಅಂತಕ್ಕಂಥವ್ರನ್ನ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕದ ಸೇವೆ ಹನುಮನ ಸೇವೆಗಾಯಿತು. ಅದನ್ನೇ ಹನುಮ ಮಾಡಿದ್ದು ಸಹಿತ. ಕರ್ನಾಟಕದಲ್ಲಿ ಹನುಮ ಹುಟ್ಟಿದ್ರೂ ಹನುಮ ಹೋಗಿ ಸೇರಿದ್ದೆಲ್ಲಿಗೆ? ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಭಕ್ತನಾಗಿ ಸೇರಿದ, ತನ್ನೊಳಗಿರ್ತಕ್ಕಂಥ ಶಕ್ತಿ ಏನು ಎಂಬತಕ್ಕಂಥದ್ದನ್ನು ತೋರಿಸ್ದ, ಒಂದು ವಿಶೇಷವಾಗಿರ್ತಕ್ಕಂಥ ಸ್ವಾಮಿ ನಿಷ್ಠೆಯನ್ನು ಮಾಡಿದ, ಸ್ವಾಮಿಗೆ ತೃಪ್ತನಾಗುವಂಥ ರೀತಿ, ಸ್ವಾಮಿಯೇ ಮನಸ್ಸಲ್ಲಿ ಮೆಚ್ಚುವಂಥ ರೀತಿ ತಾನು ಕಾಯಕವನ್ನು ಮಾಡಿ ಮುಗಿಸ್ದ. ಅಂದರೆ ರಾಮನಿಗೆ ಶಕ್ತಿ ಇಲ್ವಾ ಅಲ್ಲಿ ಲಂಕೆಗೆ ಹೊರಡಲಿಕ್ಕೆ? ಅಥವಾ ರಾಮನಿಗೆ ಶಕ್ತಿ ಇಲ್ವಾ ಆ ಸೇತುವೆಯನ್ನು ಕಟ್ಟಲಿಕ್ಕೆ? ಅಥವಾ ರಾಮನಿಗೆ ಗೊತ್ತಿಲ್ವಾ ಸೀತೆ ಎಲ್ಲಿದ್ದಾಳೆ ಎಂಬತಕ್ಕಂಥದ್ದನ್ನು? ಎಷ್ಟೇ ಆದರೂ ದೈವಾಂಶ ಸಂಭೂತರವರು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದಾದರೂ ಅಲ್ಲಿ ಯಾರ್ಯಾರು ಆ ಪಾತ್ರದಲ್ಲಿ ಬರಬೇಕಾಗತ್ತೆ, ಯಾರ್ಯಾರು ಆ ಸೇವೆಗಳನ್ನು ಮಾಡಬೇಕಾಗತ್ತೆ, ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಏನು ಸೇವೆ ಭಗವಂತ ತಗೊಳ್ಬೇಕೋ ಅದೆಲ್ಲವೂ ತಗೊಂಡು ಮುಂದೆ ನಡೆದ. ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಮೊಳಗೆ ಎಲ್ಲವೂ ಇರಬಹುದು. ನಿಮ್ಮ ಮನೆಗಳಲ್ಲಿ ನಿಮಗೆ ಬೇಕಾದಷ್ಟು ಭಗವಂತ ಅಥವಾ ನಿಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿ ಅಥವಾ ನಿಮ್ಮ ತಾತ ಮುತ್ತಾತನ ಕಾಲದ ಮಾಡಿರ್ತಕ್ಕಂಥ ಆಸ್ತಿ ಬೇಕಾದಷ್ಟು ಇರಬಹುದು. ಆದರೆ ಅದು ಮುಖ್ಯ ಅಲ್ಲ. ನೀವೇನು ಮಾಡಿದ್ದೀರಿ, ನೀವೇನು ಸಂಪಾದನೆ ಮಾಡಿದ್ದೀರಿ, ನೀವು ಯಾವ ಪ್ರಕಾರ ನಿಮ್ಮ ಜೀವನವನ್ನು ನಡೆಸ್ಕೊಂಡಿದ್ದೀರಿ, ಅದು ಬಹಳ ಮುಖ್ಯ. ಇಲ್ಲಿ ಒಂದೊಂದು ವಿಚಾರಗಳು ಸಹಿತ ಬಹಳ ಮುಖ್ಯವಾಗಿದೆ. ಅಪ್ಪ ಮಾಡಿರ್ತಕ್ಕಂಥ ಆಸ್ತಿನಲ್ಲೋ, ಅಪ್ಪ ಮಾಡಿರ್ತಕ್ಕಂಥ ಹೆಸರಲ್ಲೋ, ಅಪ್ಪ ಮಾಡಿರ್ತಕ್ಕಂಥ ಸ್ಥಿತಿಗತಿಗಳಲ್ಲೋ ನಿಂತು ಆಟ ಆಡ್ತಕ್ಕಂಥದ್ದಲ್ಲ. ನೀವು ನಿಮ್ಮ ವಿದ್ವತ್ತಿನಿಂದ ನೀವು ನಿಮ್ಮ ಕಾಯಕವನ್ನು ಅಚ್ಚುಕಟ್ಟಾಗಿ ಕಾಯಕವನ್ನು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ವಿದ್ಯೆಯಿಂದ ಒಂದು ಹೊಸ ಬೆಳಕನ್ನು ತೆಗಿಬೇಕು. ಆ ಹೊಸ ಬೆಳಕು ಸಮಾಜಕ್ಕೆ ಒಳಿತಾಗಬೇಕು. 4 ಜನ ಮೆಚ್ಚುವಂಥ ರೀತಿಯಲ್ಲಿರಬೇಕು. ಜೊತೆಗೆ ನಿಮ್ಮ ಕಾಯಕ ಅರ್ಥಪೂರ್ಣವಾಗಿರಬೇಕು. ಆಗಷ್ಟೇ ಸರಿ ಹೋಗ್ತಕ್ಕಂಥದ್ದು. ವಿದ್ಯೆವಿದ್ದರೆ ಸಾಲದು, ಸ್ಥಿತಿಗತಿಗಳಿದ್ದರೆ ಸಾಲದು, ಅಥವಾ ನಾನು ಒಂದು ಹಂತದಲ್ಲಿ ಇದ್ದೀನಿ ಅಂತಕ್ಕಂಥದ್ದು ಸಾಲದು. ಇದ್ದು ಏನು ಸಾಧನೆ ಮಾಡಿದ್ದೀವಿ, ಅಥವಾ ಯಾರನ್ನು ಮೆಚ್ಚಿದ್ದೀವಿ, ಅಥವಾ ನಮ್ಮ ಕಾಯಕ ಎಷ್ಟು ಜನಕ್ಕೆ ತೃಪ್ತಿ ತಂದಿದೆ, ಇದೆಲ್ಲವನ್ನು ಸಹಿತ ಅರ್ಥಕೊಳ್ಬೇಕು. ಆ ಅರ್ಥ ಆಗಷ್ಟೇ ಜೀವನದ ಮೌಲ್ಯಗಳಾಗ್ತಕ್ಕಂಥದ್ದು. ಹೀಗೆ ಇವತ್ತಿನ ಈ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ, ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಸಮಸ್ಯೆ ಇದೆ. ಆದರೆ ಸಮಸ್ಯೆ ಇದೆ ಅಂತ ತಲೆ ಮೇಲೆ ಕೈ ಹೊರತು ಕೂತ್ಕೊಳ್ಳೋದು ಬೇಡ. ಸಮಸ್ಯೆ ಇದ್ದಾಗ ಪರಿಹರಿಸ್ಕೊಳ್ಳೋದಕ್ಕೆ ಇಂತಹ ಪುಣ್ಯಕ್ಷೇತ್ರಗಳ ದರ್ಶನ ಆಗಲಿ ಅಥವಾ ಸ್ವಾಮಿಯ ಸಾನ್ನಿಧ್ಯ ಆಗಲಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂತಹ ಆ ರಾಮನಾಮವನ್ನು ನೀವು ಪಠನೆ ಮಾಡೋದ್ರಿಂದ ಎಂತಹ ಸಂಕಷ್ಟಗಳಿದ್ದರೂ, ಎಂತಹ ಕಷ್ಟ ಕಾರ್ಪಣ್ಯಗಳಿದ್ದರೂ ಎಲ್ಲವನ್ನೂ ದೂರ ಮಾಡ್ಕೊಳ್ಬೋದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ರಾಮತಾರಕ, ವಿಶೇಷವಾಗಿರ್ತಕ್ಕಂಥ ರಾಮನಾಮವನ್ನು ಎಲ್ಲರೂ ಪಠನೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗುವುದು ಅದು ಬಹಳ ವಿಶೇಷವೇ ಸರಿ. ಇನ್ನು ಇವತ್ತು ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಶುಭ ಮಂಗಳವಾರ. ಒಂದಷ್ಟು ಜನ ಮಂಗಳವಾರ ಅಂದ ತಕ್ಷಣ ಲಾಭ ಇದೆ ಅಂತಾರೆ. ಒಂದಷ್ಟು ಜನ ಮಂಗಳವಾರ ಅಂದ ತಕ್ಷಣ ಮೂಗು ಮುರಿದು ಬೇಡಪ್ಪ, ಏನು ಕೆಲಸ ಮಾಡೋದು ಬೇಡ ಅಂತಾರೆ. ಮಂಗಳವಾರ ಪ್ರಾರಂಭ ಮಾಡಿರೋ ಕೆಲಸ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಒಂದಷ್ಟು ಜನಕ್ಕೆ ಮಂಗಳವಾರವೇ ಶುಭ ದಿನ, ಮಂಗಳವಾರವೇ ಶುರು ಮಾಡುವ ಕೆಲಸ ಎಲ್ಲವೂ ಸಹಿತ ಶುಭವಾಗತಕ್ಕಂಥದ್ದು, ಒಳ್ಳೆಯದಾಗ್ತಕ್ಕಂಥದ್ದು ಎಂಬತಕ್ಕಂಥ ಚಿಂತನೆಯಲ್ಲೂ ಇರ್ತಾರೆ. ಹಾಗಾಗಿ ಇವತ್ತು ನಿಜಕ್ಕೂ ಬಹಳ ಒಳ್ಳೆಯ ದಿನನೇ. ಇವತ್ತಿನ ತಿಥಿ ವಾರ ನಕ್ಷತ್ರ ಯೋಗ ಪ್ರಕಾರ ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಹನುಮನ ಆರಾಧನೆ ಮಾಡಿ 27 ನಕ್ಷತ್ರ 12 ರಾಶಿಗಳವರು ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ತಮ್ಮ ಕಾಯಕವನ್ನು ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ನಡೆಸಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆ ಸಾಧ್ಯತೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಈಗ ಶ್ರೀನಿವಾಸ್ ಶರ್ಮಾ ಅವರು ಇವತ್ತಿನ ದಿನದ ಸಂದೇಶವನ್ನು ಏನು ನೀಡ್ತಾರೆ ನೋಡೋಣ, ತಿಳಿಸ್ಕೊಡಿ. ಹೌದು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶುಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೆ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀ ಅವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ, ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ, ಮಹರ್ಷಿ ವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಭಗವತಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ. ಪ್ರಾರಂಭದ ಹಂತದಲ್ಲೇ ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ರಿ. ಜಾಪಾಲಿ ಹನುಮ ತಿರುಮಲ ತಿರುಪತಿ ದೇವಸ್ಥಾನ, ಆ ಒಂದು ಬೆಟ್ಟದ ಮೇಲೆ ಇರತಕ್ಕಂಥ ಈ ಒಂದು ದೇವಸ್ಥಾನ ಬಹಳ ಅದ್ಭುತವಾಗಿರತಕ್ಕಂಥ ದೇವಸ್ಥಾನ.
ಗುರುಗಳವರು ತಿಳಿಸ್ತಾ ಇದ್ರು, ದೇವಸ್ಥಾನವು ಒಂದು ರೀತಿ ವಿಶೇಷ. ಆದರೆ ಆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅವರ ಕಾಯಕವನ್ನು ನಡೆಸ್ತಾ ಇರತಕ್ಕಂಥ ಒಬ್ಬ ಸೇವಕ ಕೂಡ ಅಲ್ಲಿದ್ದಾರೆ ಅಂತೇಳಿ. ಆ ಒಂದು ಚಿತ್ರವನ್ನು ತಾವು ನೋಡಬೇಕಾದ್ರೆ, ಆ ಒಂದು ವಿಡಿಯೋವನ್ನು ತಾವು ನೋಡಬೇಕಾದ್ರೆ ಅದರಲ್ಲಿ ನಾನು ಕೂಡ ಇದ್ದೆ. ಆ ಕ್ಷಣ ನಾನು ಕೂಡ ಅದೆಲ್ಲವನ್ನು ಕೂಡ ಗಮನಿಸಬೇಕಾದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿ ನಿಜಕ್ಕೂ ಗುರುಗಳು ಹೇಳಿದಾಗೆ ಆ ಒಂದು ಕ್ಷೇತ್ರಕ್ಕೆ ಹೇಗೆ ಅಂದರೆ, ಆ ಒಂದು ಮಾರ್ಗದಲ್ಲಿ ಫಸ್ಟು ಆ ಒಂದು ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಕರೆಕ್ಟಾಗಿ ನೀವು ರೋಡಿಂದ ಹಿಡಿದು ದೇವಸ್ಥಾನದ ಒಳಗಡೆವರೆಗೂ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಸರಿಸುಮಾರು 1-1.5 ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕು ತಾವು ಒಳಗಡೆ. ಆದರೆ ಸಂಪೂರ್ಣವಾಗಿ ಕಲ್ಲಿನ ಹಾಸಿಗೆಯನ್ನು ಹಾಕಿ ಸಂಪೂರ್ಣವಾಗಿ ನಡಿಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಆದರೆ ನಿಮ್ಗೆ ಯಾವುದೇ ರೀತಿ ಶ್ರಮ ಅನಿಸೋದಿಲ್ಲ. ಬಟ್ ಆದರೂ ನೀವು 1 ಕಿಲೋಮೀಟರ್ ಆದ್ರೂ ಒಳಗಡೆ ಪರಿಕ್ರಮಿಸಬೇಕು. ಆ 1 ಕಿಲೋಮೀಟರ್ನೂ ಕೂಡ ಒಂದು ಚೂರು ಕೂಡ ನೀವು ನಡೀತಕ್ಕಂಥ ಆ ಒಂದು ಮಾರ್ಗದ ಮಧ್ಯದಲ್ಲಿ ಆ ಒಂದು ಮರದಿಂದ ಉದಿರತಕ್ಕಂಥ ಎಲೆನೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಪ್ರತಿನಿತ್ಯ ಅದೆಲ್ಲವನ್ನೂ ಕೂಡ ಕ್ಲೀನ್ ಮಾಡಿ ಅಲ್ಲಿರ್ತಕ್ಕಂಥ ವ್ಯಕ್ತಿ ಆ ಒಂದು ವಸ್ತ್ರನೂ ಕೂಡ ಹಾಗೆ ಸಣ್ಣದಾಗಿರ್ತಕ್ಕಂಥ ಒಂದು ಶಲ್ಯವಂದರೆ ಒಂದು ಕೋಪಿನವನ್ನು, ಒಂದು ಟವಲನ್ನು ಕಟ್ಕೊಂಡು ಪ್ರತಿನಿತ್ಯ ದೇವಸ್ಥಾನದಲ್ಲಿ ನಿತ್ಯ ಕಾಯಕವನ್ನು ಮಾಡ್ತಾ ಇರ್ತಾರೆ. ದೇವಸ್ಥಾನದಲ್ಲಿ ಸಿಗ್ತಕ್ಕಂಥ ಅಲ್ಪ ಸ್ವಲ್ಪ ಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥದ್ದಾಗಲಿ, ಅಲ್ಲಿನ ಆ ಒಂದು ವ್ಯವಸ್ಥೆಯನ್ನು ನೋಡ್ಕೊಳ್ತಕ್ಕಂಥದ್ದಾಗಲಿ, ಅಲ್ಲಿ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಅಲ್ಲಿನ ಗುರುಗಳನ್ನು ನೋಡ್ಕೊಳ್ತಕ್ಕಂಥದ್ದಾಗಲಿ, ಪ್ರತಿಯೊಂದರಲ್ಲೂ ಕೂಡ ಅವರ ಜೀವನವನ್ನು ಸಂಪೂರ್ಣವಾಗಿ ಹನುಮನಿಗೋಸ್ಕರನೇ ಅಂತೇನೆ ಹೇಳಿ ಮುಡಿಪಾಗಿಟ್ಟು ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಆ ವ್ಯಕ್ತಿಯ ಜೊತೆ ನಾನು ಕೂಡ ಒಂದು 10 ನಿಮಿಷಗಳ ಕಾಲ ಕೂತು ಮಾತಾಡಿದಾಗ ಆ ವ್ಯಕ್ತಿ ನಿಜವಾಗ್ಲೂ ಅವ್ರು ಓದಿರ್ತಕ್ಕಂಥ ಓದಿಗಾಗಲಿ, ಅವ್ರು ಮಾಡ್ತಾ ಇರತಕ್ಕಂಥ ಕೆಲಸಕ್ಕಾಗಲಿ ಒಂದು ಚೂರು ಕೂಡ ಸಂಬಂಧವೇ ಇಲ್ಲ. ಯಾಕೆಂದರೆ ಅಷ್ಟು ಅಪಾರವಾದ ಜ್ಞಾನಶಕ್ತಿ ಇದೆ. ಅಪಾರವಾಗಿರ್ತಕ್ಕಂಥ ಓದು ಅಂದರೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಓದನ್ನು ಕೂಡ ಅವರು ಕಾರ್ಯಸಿದ್ಧಿಪಡಿಸಿಟ್ಕೊಂಡಿದ್ದಾರೆ. ಈಗಲೂ ಕೂಡ ಅವರು ಒಂದು ಸತಿ ಎಲ್ಲಾದರೂ ಆಚೆ ಕಡೆ ಹೋಗಿ ಅವರು ಒಂದು ಜಾಬನ್ನಾಗಲಿ ಒಂದು ಕೆಲಸವನ್ನು ಮಾಡ್ತಾರೆ ಅಂದ್ರೂ ಕೂಡ ಗುರುಗಳವ್ರು ಹೇಳಿದಾಗೆ ಒಂದು 5-6 ಲಕ್ಷ ರೂಪಾಯಿ ಅವ್ರಿಗೆ ಸಂಬಳ ಬರೋದ್ರಲ್ಲಿ ಯಾವುದೇ ರೀತಿ ಕಡಿಮೆನೇ ಇಲ್ಲ ಅಂತ ಹೇಳ್ಬೋದು. ಮಿನಿಮಮ್ ಅವ್ರಿಗೆ ಅದಷ್ಟು ಸಂಬಳ ಬರುತ್ತೆ. ಆದ್ರೂ ಕೂಡ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದ್ದಾರೆ. ಬೆಂಗಳೂರಿನಲ್ಲಿರ್ತಕ್ಕಂಥದ್ದು ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರೂ ಕೂಡ ಅವ್ರ ತಂದೆ ತಾಯಿ ಬೆಂಗಳೂರಲ್ಲೇ ಇದ್ದವರು. ಬೆಂಗಳೂರಲ್ಲಿ ಅವ್ರ ತಂದೆ ತಾಯಿಯಿಂದ ಬಿಟ್ಟು ಅಷ್ಟೆಲ್ಲ ಆಸ್ತಿ ಅಂತಸ್ತುಗಳೆಲ್ಲವನ್ನೂ ಕೂಡ ಬಿಟ್ಟು ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಲಿಕ್ಕೋಸ್ಕರ, ಆ ಭಗವಂತನ ಸೇವೆಯನ್ನು ಮಾಡಲಿಕ್ಕೋಸ್ಕರ ಹೇಗೆ ಹನುಮ ರಾಮನನ್ನು ಸೇವೆ ಮಾಡ್ತಾ ಇದ್ರು, ಅದೇ ರೀತಿ ಹನುಮನಿಗೂ ಕೂಡ ಇವರೊಬ್ಬರು ಸೇವಕರು ಅಂತಲೇ ಹೇಳ್ಬೋದು. ಅಷ್ಟು ಅಂಜಲಿಬದ್ಧನಾಗಿ ಹೇಗೆ ಭಗವಂತ ಅಲ್ಲಿ ಸೇವೆ ಮಾಡ್ತಾ ಇದ್ರು, ಹನುಮನಿಗೋಸ್ಕರ ಇಲ್ಲಿ ಇವರು ಅಂಜಲಿಬದ್ಧನಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಸೇವಾ ಮನೋಭಾವದಿಂದ ಸೇವೆಯನ್ನು ಮಾಡಿ ನಿಜಕ್ಕೂ ಅವರಲ್ಲಿ ಬಾಯಲ್ಲಿ ಬರ್ತಕ್ಕಂಥ ಆ ಒಂದು ಸ್ಪಷ್ಟತೆ, ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ, ತೆಲುಗು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ, ಇಂಗ್ಲೀಷನ್ನು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ಬಾಯಲ್ಲಿ ಇಂಗ್ಲೀಷ್ ಕೇಳಿದಾಗ್ಲೂ ಅಷ್ಟು ಅಂದ್ಕೊಂಡೆ, ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರಲ್ಲ ಇವರು, ಇಷ್ಟು ಜ್ಞಾನ ಇದೆಯಲ್ಲ, ಕನ್ನಡ ಎಷ್ಟು ಅಂದವಾಗಿ ಮಾತಾಡೋದು. ನಾನು ಅಂದ್ಕೊಂಡೆ ಇವರು ಆಂಧ್ರ ಪ್ರದೇಶಲ್ಲಿದ್ದಾರಲ್ಲಪ್ಪ, ತಿರುಪತಿಯಲ್ಲಿದ್ದಾರೆ, ಈ ದೇವಸ್ಥಾನದಲ್ಲಿದ್ದಾರೆ, ಇವ್ರಿಗೆ ಕನ್ನಡ ಬರೋ ಡೌಟೇ ಅಂತ ಹೇಳಿ ನಾವೇ ಪ್ರಾರಂಭದ ಹಂತದಲ್ಲಿ ಸರ್ ನಮಸ್ತೆ ಅಂದಿದ ತಕ್ಷಣ ಅವರು ಸರ್ ನಮಸ್ಕಾರ, ತಾವು ಕನ್ನಡದವ್ರು, ನನಗೆ ಬಹಳ ಸಂತೋಷ ಆಯಿತು ಅಂತೇಳಿ ಅವರೇ ಮಾತಾಡ್ಬಿಟ್ರು. ಆ ಕ್ಷಣ ಅವ್ರ ಬಾಯಲ್ಲಿ ಆ ಕನ್ನಡವನ್ನು ಕೇಳಲಿಕ್ಕೆ ಎಷ್ಟು ಆನಂದ ಆಗೋಯ್ತು ಅಂದರೆ ಅಷ್ಟು ಆನಂದ ಆಯಿತು. ನಿಜವಾಗ್ಲೂ ನಮ್ಮ ಕನ್ನಡದ ಕಂಪೆ ಬೇರೆ. ಯಾಕೆ ಅಂದರೆ ಸುಮಾರು ಸತಿ ನಾವು ಆಚೆ ಕಡೆ ಎಲ್ಲಾದರೂ ಹೋದಾಗ, ಅಂದರೆ ಈ ಒಂದು ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಏನಾದರೂ ಹೋದಾಗ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕದ ಒಂದು KA ಎಂಬತಕ್ಕಂಥ ನಂಬರ್ ಪ್ಲೇಟ್ ಉಳ್ಳಂತಹ ಯಾವುದೊಂದು ಗಾಡಿ ಕಾಣಿಸಿದ್ರು ಕೂಡ ನಮಗೇನೋ ಒಂಥರ ಆನಂದ. ಆ ಕ್ಷಣ ನಮ್ಗೆ ಆಗ್ತಕ್ಕಂಥ ಸಂತೋಷನೇ ಬೇರೆ. ನನಗಂತೂ ಭಾರಿ ಸಂತೋಷ ಆಗುತ್ತೆ. ಎಲ್ಲಾದರೂ ಹೊರ ರಾಜ್ಯದಲ್ಲಿ ನಮ್ಮ ಕನ್ನಡವನ್ನು ಕೇಳ್ತಕ್ಕಂಥದ್ದಾಗಲಿ, ಆ ಒಂದು ಕರ್ನಾಟಕದ ಯಾವ್ದಾದ್ರು ಒಂದು ಗಾಡಿ ನೋಡಿದ್ರೆ ಆಗಲಿ, ಆ ಕ್ಷಣ ನಿಲ್ಲಿಸಾದರೂ ಮಾತಾಡ್ತೀನಿ, ಸರ್ ನೀವು ಕನ್ನಡದವರಲ್ವ ನೀವು ಅಂತ ಹೇಳಿ ಮಾತಾಡ್ತೀವಿ. ಯಾಕೆಂದರೆ ಆ ಕನ್ನಡದಲ್ಲಿರ್ತಕ್ಕಂಥ ಒಂದು ಪ್ರೀತಿ ಬಾಂಧವ್ಯ ಆಗಿರ್ತಕ್ಕಂಥದ್ದು. ಅದಕ್ಕೆ ನಮಗೆ ಕನ್ನಡ ಏನಕ್ಕೆ ಮಾತೃಭಾಷೆಯನ್ನು ನಾವು ಅಷ್ಟು ರೆಸ್ಪೆಕ್ಟ್ ಮಾಡಬೇಕು ಅಂದರೆ, ಅದಕ್ಕಷ್ಟು ಗೌರವವನ್ನು ಕೊಡಬೇಕು ಅಂದರೆ ಇದೊಂದೇ ವಿಚಾರಕ್ಕೋಸ್ಕರ. ಮಾತೃವಾತ್ಸಲ್ಯ ಒಂದು ರೀತಿ ಆದರೆ ನಮ್ಮ ಕನ್ನಡಾಂಬೆಯ ಆ ಒಂದು ಪ್ರೀತಿ ವಿಶ್ವಾಸ ಮತ್ತೊಂದು ಕಡೆ ಅಂತಲೇ ಹೇಳ್ಬೋದು. ಅಷ್ಟು ಪ್ರೀತಿ ಉಳ್ಳಂತಹದ್ದು. ಇನ್ನು ಪ್ರತಿನಿತ್ಯದ ಸಂದೇಶವನ್ನು ತಿಳಿಸೋದಾದರೆ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಸಂದೇಶ ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನೋಡಿ, ದೇವಸ್ಥಾನದಲ್ಲಿ ನಾವು ಕೋಟ್ಯಾಂತರ ರೂಪಾಯಿ ನಾವು ದಾನ ಮಾಡಿದ್ರು ಕೂಡ ಆ ಕ್ಷಣ ಎಲ್ಲರೂ ನಮ್ಮನ್ನು ಭಕ್ತಾದಿಗಳು ಅಂತಲೇ ನೋಡ್ತಾರೆ. ನಿಜ ಅಲ್ವಾ? ದೇವಸ್ಥಾನಕ್ಕೆ ಹೋಗಿ ನಾನು ಅದು ಮಾಡಿದೆ, ನಾನು ಗೋಪುರವನ್ನು ಕಟ್ಟಿಸ್ಕೊಟ್ಟೆ, ನಾನು ಕೋಟ್ಯಾಂತರ ರೂಪಾಯಿ ದೇವಸ್ಥಾನಕ್ಕೆ ದಾನ ಮಾಡಿದ್ದೀನಿ ಅಂದರೆ ಆ ಕ್ಷಣ ಎಂಥ ಭಕ್ತನಪ್ಪ ಇವ, ದೇವಸ್ಥಾನಕ್ಕೋಸ್ಕರ ದೇವರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂಥೇಳಿ. ಆದರೆ ಅದೇ ಅಷ್ಟೆಲ್ಲ ಮಾಡಿ ಒಂದು ಒಪ್ಪತ್ತು ಅನ್ನದಾನವನ್ನು ಮಾಡಿದ್ರೆ ಅದೇ ದೇವಸ್ಥಾನದಲ್ಲಿ ದೇವರಂಥ ಮನುಷ್ಯನಪ್ಪ ಅಂತ ಹೇಳ್ತಾರೆ. ಆ ಒಂದು ಕ್ಷಣ ಭಕ್ತಾದಿಯಾಗಿರ್ತಕ್ಕಂಥ ದೇವರಾಗಿ ಹೋಗ್ತಾನೆ ಮನುಷ್ಯ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ದುಡ್ಡು ಎಲ್ಲವನ್ನೂ ಕೂಡ ನಾವು ದುಡ್ಡಿಂದ ನಾವೆಲ್ಲವನ್ನೂ ಕೂಡ ಪಡ್ಕೊಳ್ತೀವಿ ಎಂಬತಕ್ಕಂಥದ್ದು ಕಷ್ಟದ ಮಾತು, ಸುಳ್ಳಿನ ಮಾತು. ಬರೀ ದುಡ್ಡಿಂದ ಮಾತ್ರ ನಾವೆಲ್ಲವನ್ನು ಪಡ್ಕೊಳ್ಳೋದಿಲ್ಲ. ಆ ಕ್ಷಣ ನಮ್ಮ ವ್ಯಕ್ತಿತ್ವ,
ಆ ಕ್ಷಣ ನಮ್ಮ ಮನಸ್ಥಿತಿ, ನಾವು ಮಾಡ್ತಕ್ಕಂಥ ಕೆಲಸವನ್ನೂ ಕೂಡ ನಾವು ಸಾಕಷ್ಟು ಹೆಚ್ಚಿನ ಮಟ್ಟದ ಸುಖ, ಶಾಂತಿ, ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀವಿ. ನಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನು ನಾವಲ್ಲಿ ತೋರಿಸ್ಕೊಳ್ಬೋದು. ಒಂದು ಒಪ್ಪತ್ತು ಅನ್ನದಾನವನ್ನು ಮಾಡಿದ್ರೆ ಆ ಕ್ಷಣ ತೃಪ್ತಿಯಾಗಿ, ಅಪ್ಪ ದೇವರಂಥ ಮನುಷ್ಯನಪ್ಪ, ಹೊಟ್ಟೆ ತುಂಬ ಊಟ ಕೊಟ್ಟು. ಅದೇ ನೀವು ಕೋಟಿ ಕೊಡಿ, ಎಂತಹ ಭಕ್ತನಪ್ಪ ಇವನು. ಭಕ್ತ ಇರಲಿ, ದೇವರಲ್ಲಿ. ಭಕ್ತನಾಗಿದ್ದವನು ಒಂದು ಸೆಕೆಂಡ್ ದೇವರೇ ಮಾಡಿ ಕೂಡಿಸ್ಬಿಡ್ತೀವಿ ನಾವು. ಅಷ್ಟು ಶಕ್ತಿ ಇದೆ ಅನ್ನಪ್ರಸಾದಕ್ಕೋಸ್ಕರ. ಯಾರೂ ಕೂಡ ದಯವಿಟ್ಟು ಪ್ರತಿಯೊಂದು ಅಗಳ ಅನ್ನಕ್ಕೂ ಕೂಡ ಬಹಳ ಕಷ್ಟವಾಗಿರ್ತಕ್ಕಂಥ ಕಾಲ. ಆದಷ್ಟು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಡಿಸ್ಕೊಳ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಆದರೆ ಒಂದಂತೂ ಹೇಳ್ತೀನಿ, ಇವತ್ತಿನ ದಿವಸ ಸಾಕಷ್ಟು ಜನ ಏನು ಮಾಡ್ತಾರೆ, ಆಸೆಗೆ ನಾನು ಎಲ್ಲ ತಿಂತೀನಿ ಅಂತ ಹೇಳಿ ಚೆನ್ನಾಗಿ ಹೊಟ್ಟೆ ಆ ಒಂದು ಪ್ಲೇಟ್ ತುಂಬ ಆಗಲಿ, ಆ ಒಂದು ಎಲೆ ತುಂಬ ಚೆನ್ನಾಗಿ ಹಾಕ್ಸ್ಕೊಂಡ್ಬಿಡ್ತೀರಿ. ಲಾಸ್ಟಲ್ಲಿ ನೀವು ತಿಂತೀರಿ, ನೀವು ತಿನ್ನಲ್ಲ ಅಂತ ಹೇಳೋದಿಲ್ಲ, ತಿನ್ನಕ್ಕೆ ನಿಮಗೆ ಶಕ್ತಿ ಇರುತ್ತೆ. ಆದರೆ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಒಂದು ಸತಿ ಕಣ್ಣು ಹಾಕಿದ್ರೆ, ಏನಪ್ಪ ಇವನು ಅಷ್ಟು ಬಡಿಸ್ಕೊತ ಇದ್ದಾನೆ, ಅಷ್ಟು ತಿಂತಾನೆ ಇವನು ಅಂತ ಒಂದು ಸತಿ ಕಣ್ಣು ಹಾಕ್ಬಿಟ್ರೆ ನೀವು ತಿನ್ನೋರು ಕೂಡ ತಿಂದೆ ಕೂತ್ಕೊಂಡ್ಬಿಡ್ತೀರ. ತಮ್ಮಲ್ಲಿ ಶಕ್ತಿ ಇದೆ, ಆದರೆ ಪಕ್ಕದಲ್ಲಿರ್ತಕ್ಕಂಥವ್ರ ಕಣ್ಣು ದೃಷ್ಟಿಯ ಶಕ್ತಿ ಅದು ಮತ್ತೊಂದು ರೀತಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಹಸಿವು ಆ ಕ್ಷಣ ಸಂತೃಪ್ತಿ ಆಗಬೇಕು ಅಂದರೆ ಒಂದಲ್ಲ ಒಂದು 3 ಸತಿ ಬಡಿಸ್ಕೊಳ್ತಕ್ಕಂಥದ್ದಾಗಲಿ, ಬಾಯ್ಬಿಟ್ಟು ಕೇಳಿ ಬಡಿಸ್ಕೊಳ್ತಕ್ಕಂಥದ್ದಾಗಲಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಏಕಾಏಕಿ ಒಂದು ಸತಿ ತಿಂದೆ ಎದ್ದೋಗ್ಬಿಡ್ತೀನಿ ಅಂದರೆ ಆ ಕ್ಷಣ ನಿಮ್ಮ ಹಸಿವು ಕೂಡ ನೀಗ್ತಕ್ಕಂಥದ್ದಲ್ಲ, ನೀವು ಹೊಟ್ಟೆ ತುಂಬ ತಿಂತಕ್ಕಂಥದ್ದು ಆಗೋದಿಲ್ಲ. ಇದೆಲ್ಲವನ್ನೂ ಕೂಡ ದೃಷ್ಟಿದೋಷದ ಅಡಿ ಬರ್ತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರ ಹೊಟ್ಟೆ ತುಂಬನೂ ತಿನ್ನಬೇಕು, ನೀವು ಕಣ್ಣಿಗೆ ಬೇಕಾದ್ದು ತಿನ್ನಬೇಕು. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟನ್ನು ಆ ಕ್ಷಣ ಹಾಕ್ಸ್ಕೊಂಡು ಒಂದಲ್ಲ ಒಂದು 3 ಸತಿ ತಿಂತಕ್ಕಂಥದ್ದು ಬಹಳ ಉತ್ತಮ. ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಿನ್ನೆ ಬಹಳ ವಿಶೇಷವಾಗಿ ತೂಂಗ್ನಾಥ್ ಕ್ಷೇತ್ರವನ್ನು ದರ್ಶನ ಮಾಡಿದ್ವಿ. ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ನಿಜಕ್ಕೂ ಬಹಳ ಅದ್ಭುತವಾಗಿ ನಡ್ಕೊಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಮಾತನ್ನು ನಾನೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸತಿ ನಾನೇನಾದರೂ ಆಚೆ ಕಡೆ ಹೋದರೆ ಎಲ್ಲರ ಬಾಯಲ್ಲೂ ಒಂದೇ, ಗುರುಗಳೇ ನೀವು ಭಾನುವಾರದಲ್ಲಿ ಅದು ಏನೋ ಒಂದು ಸರಿ ತೊಗೊಂಡು ಬಂದುಬಿಟ್ಟಿದ್ದೀರಿ, ನಿಜಕ್ಕೂ ಬಹಳ ಅದ್ಭುತ, ಅದು ಏನು, ಅದರ ಇನ್ನಷ್ಟು ರಹಸ್ಯಗಳನ್ನು ತಿಳಿಸ್ಕೊಡಿ, ನಿಜಕ್ಕೂ ಬಹಳ ಸಂತೋಷ ಆಗ್ತಾಯಿದೆ, ಅದರಿಂದ ನಿಜಕ್ಕೂ ಬಹಳ ಉಪಯೋಗಕಾರಿ ಆಗ್ತಾಯಿದೆ. ಮೊನ್ನೆ ತಾವು ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳಿಸಿದ್ರಿ, ಆರೋಗ್ಯದ ವಿಚಾರವಾಗಿ ಗುರುಗಳವರು ನನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಲೋಕ ಕಲ್ಯಾಣಾರ್ಥವಾಗಿ ಸಾರ್ವತ್ರಿಕವಾಗಿ ತಾವೊಂದು ಪ್ರಶ್ನೆಯನ್ನು ತಗೊಳ್ಬೇಕು ಶ್ರೀನಿವಾಸ್ ಶರ್ಮಾ ಅವರು ಅಂತ ಹೇಳಿದಾಗ ಆ ಜವಾಬ್ದಾರಿ ಅದನ್ನು ನಾನು ಇಂದಿನ ಭಾನುವಾರದ ಕಾರ್ಯಕ್ರಮದಲ್ಲೇ ನಾನು ಶುರು ಮಾಡಿದೆ. ಆ ಒಂದು ವಿಚಾರಕ್ಕೆ ನನಗೆ ಸಾಕಷ್ಟು ಜನ ಹೇಳಿದ್ರು, ಇಲ್ಲ ಗುರುಗಳೇ ಅವತ್ತು ನಿಜ ತಾವು ಹೇಳಿರ್ತಕ್ಕಂಥದ್ದು. ಒಂದಷ್ಟು ಜನ ನಮ್ಮಲ್ಲಿ ನಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅವ್ರಿಗೆ ನಾವು ಅಂದ್ಕೊಂಡ್ವಿ ಮೋಸ್ಟ್ಲಿ ಇವತ್ತಿನ ದಿವಸ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ, ಏನೋ ಚೇತರಿಕೆ ಆಗ್ಬೋದೇನೋ ಅಂತ ಹೇಳಿ. ಯಾವುದೇ ರೀತಿ ನಮ್ಮಲ್ಲಿ ಬದಲಾವಣೆಗಳಾಗಲಿಲ್ಲ. ತಾವು ಹೇಳಿದಾಗ ಆ ಕಡೆ ತೀರಾ ಹೆಚ್ಚು ಆಗಲಿಲ್ಲ, ಈ ಕಡೆ ಕಡಿಮೆನೂ ಆಗಲಿಲ್ಲ. ಕರೆಕ್ಟಾಗಿ ಯಥಾಸ್ಥಿತಿ ಹಾಗೆ ಇತ್ತು. ಇದೆಲ್ಲವನ್ನೂ ಕೂಡ ನಾವು ಪರೀಕ್ಷೆ ಮಾಡಿ ನೋಡಿದಾಗೂ ಕೂಡ ನಮ್ಗೆ ಇದರಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳು ಗೊತ್ತಾಯಿತು. ನಿಜಕ್ಕೂ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ವನಸಿರಿಯನ್ನು ತೊಗೊಂಡು ಬಂದಿದ್ದೀರಿ ಅಂತ ಹೇಳಿ ನನಗೆ ಹೇಳಿದಾಗ ಆಗ ಅನ್ನಿಸ್ತು, ನೋಡಿ ಮನುಷ್ಯ ಏನಾದರೂ ಒಂದು ಕೆಲಸವನ್ನು ಮಾಡಿದಾಗ, ಏನಾದರೂ ಒಂದು ವಿಚಾರವಾಗಿ ಮುಂದೆ ಬಂದಾಗ ಅದಕ್ಕೆ ಸಿಗ್ತಕ್ಕಂಥ ಪ್ರತಿಕ್ರಿಯೆಗಳ ಮೇಲೆ ನನ್ನ ಮುಂದಿನ ಹೆಜ್ಜೆ ಕೂತಿರ್ತಕ್ಕಂಥದ್ದು ಇರುತ್ತೆ, ನಿಂತಿರ್ತಕ್ಕಂಥದ್ದು ಇರುತ್ತೆ. ಒಂದು ಸತಿ ನಾನು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಇಂಥದ್ದನ್ನು ನೀವು ತಿದ್ದುಕೊಳ್ಬೇಕು, ಇದನ್ನು ನೀವು ಸರಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಒಂದಷ್ಟು ವಿಚಾರಗಳು ನನಗೆ ಬರಲಿಲ್ಲ ಅಂದರೆ, ನಾನು ಮಾಡಿದ್ದೇ ಸರಿನೇನೋ, ನಾನು ಏನೋ ಒಂದು ಮಾಡ್ತಾ ಇದ್ದೀನಿ, ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇದೆ ಅಂದರೆ ಅದ್ರ ಬಗ್ಗೆ ಹೆಚ್ಚಿನಷ್ಟು ಗಮನವನ್ನು ಕೊಡಿದ್ರೆ ಯಥಾಸ್ಥಿತಿ ಅದನ್ನೇ ಕಾಪಾಡ್ಕೊಂಡು ಹೋಗ್ಬಿಡ್ತೀವಿ. ಅದರಲ್ಲಿರ್ತಕ್ಕಂಥ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ನಾವು ಸ್ವಾಗತಿಸಿದಾಗ ಮಾತ್ರ ಕೆಟ್ಟದನ್ನು ಯಾವ ರೀತಿ ಅದರಿಂದ ಆಚೆ ತೊಗೊಂಡು ಬರಬೇಕು, ಇಂಥ ತಪ್ಪನ್ನು ಮಾಡಿದ್ದೇನೆ, ಆ ತಪ್ಪಿಂದ ಯಾವ ರೀತಿ ಆಚೆ ಬರಬೇಕು ಅಂತ ಹೇಳಿ ಆ ಒಂದು ಅಟೆಂಟಿವ್ನೆಸ್, ಆ ಒಂದು ಅರಿವಿನಿಂದ ನಾನು ಕೆಲಸ ಮಾಡ್ತೀನಿ. ಆಗ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ಇನ್ನಷ್ಟು ಮುಂದೆ ಹೋಗ್ಲಿಕ್ಕೆ ಅವಕಾಶ ಆಗ್ತಕ್ಕಂಥದ್ದಿರುತ್ತೆ. ಹನುಮನ ಆ ಒಂದು ಸಂಪೂರ್ಣ ಅನುಗ್ರಹದಿಂದ, ತಾಯಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಮಂಗಳವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ, ರಾಜ್ಯದಾಯಿನಿ ನಮಃ, ರಾಜ್ಯಕಲಾವಲ್ಲಭಾಯ ನಮಃ, ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ಓಂ ಗೌರೀನ್ಮಿಮಾಯ ಸಲಿಲಾನ್ಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಶ್ರೀಂ ಅಂಬಾಯ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ, ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷ, 11/4/2023 ಮಂಗಳವಾರ, ಪಂಚಮಿ. ಬೆಳಗ್ಗೆ ಪಂಚಮಿ ಇದ್ದು ಉಪರಿ ಸೃಷ್ಟಿ ಬಂದ್ಬಿಡುತ್ತೆ. ಜ್ಯೇಷ್ಠ ನಕ್ಷತ್ರ ಚಾರ ಪ್ರಕಾರ ಚಂದ್ರ ಚೆನ್ನಾಗಿರ್ತಕ್ಕಂಥ ಆಸ್ಥಾನ. ಹಾಗೆ ಎಲ್ಲವೂ ಸಿದ್ಧ ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೇ. ಆದರೆ ಈ ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಬೇಕು ಬೇಡಗಳು ಮತ್ತು ಒಂದಷ್ಟು ಫಲಾಫಲಗಳು
ಜೊತೆಗೆ ಮಾಡುವಂತಹ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು. ಜೊತೆಗೆ ಹನುಮನ ಪ್ರಾರ್ಥನೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೋಜವಂ ಆರ್ತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾರರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಈ ದಿನದ ಕಾಯಕವನ್ನು ಪ್ರಾರಂಭಿಸ್ತಕ್ಕಂಥದ್ದು. ಈ ದಿನದ ಕಾಯಕ ರಾಶಿಫಲಗಳನ್ನು ತಿಳ್ಕೊಳ್ಳೋದೇ ಒಂದು ದೊಡ್ಡ ಮಹಾಕಾಯಕವಾಗಿದೆ. ಯಾಕೆಂದರೆ ಇವತ್ತು ರಾಶಿಫಲಗಳಲ್ಲಿ ಲಾಭ ನಷ್ಟ ಎಲ್ಲವೂ ಇದೆ. ಆದರೆ ಯಾವ ರಾಶಿಗೆ ಲಾಭ, ಯಾವ ರಾಶಿಗೆ ನಷ್ಟವಾಗಿದೆ, ನಷ್ಟ ಇರತಕ್ಕಂಥವರ ಪರಿಹಾರ ಏನು ಮಾಡ್ಕೋಬೇಕಾಗಿದೆ, ನಿಮ್ಮ ಪರಿಹಾರದ ಮಾರ್ಗವನ್ನು ಸಮಂಜಸವಾಗಿ ಮಾಡಿಕೊಂಡ್ರೆ ಅದರ ಫಲಾಫಲಗಳು ಹೇಗಿರುತ್ತೆ ಎಂಬತಕ್ಕಂಥದ್ದನ್ನು ತಾವು ಅರ್ಥಕೊಳ್ಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದ್ದಾಯಿತು. ಸಾಂಬ ಸದಾಶಿವನ ಆರಾಧನೆ ಆಯಿತು. ಇನ್ನು ರಾಶಿಫಲಗಳತ್ತ ಎಲ್ಲರೂ ಗಮನಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಆದರೆ ಇವತ್ತಿನ ದಿವಸ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ, ಕಷ್ಟಗಳಿದೆ. ಆ ಕಷ್ಟಗಳನ್ನು ದೂರ ಮಾಡಿಕೊಂಡು ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದೇ ಆದರೆ ಹೆಚ್ಚಿನ ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಿನಿಂದ ನೀವು ಆಚೆ ಬಂದಿದ್ದೆ ಆದರೆ ಖಂಡಿತ ಒಳ್ಳೆ ಫಲವೇ ಇದೆ. ಆದರೆ ವಿದ್ಯಾರ್ಥಿಗಳಾಗಲಿ, ವ್ಯವಹಾರ ಮಾಡತಕ್ಕಂಥವರಾಗಲಿ, ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥವರು ಏನಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥವ್ರಿಗೂ ಬಹಳ ಒಳ್ಳೆ ಕಾಲ ಇದೆ. ಆದರೆ ಮನೆಯಿಂದ ಆಚೆ ಬರುವಾಗ ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರೋದರಿಂದ ಒಳ್ಳೆ ಮನಸ್ಸಿನಿಂದ ಈ ಚಿಂತನೆಯನ್ನು ಮಾಡಿ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ 12 ಗಂಟೆ ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ಸಾಕಷ್ಟು ಒಳ್ಳೆ ಫಲ ಇದೆ. ಆ 12 ಗಂಟೆಯ ಅಭಿಜಿನ್ ಲಗ್ನದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಒಳ್ಳೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಸಮಸ್ಯೆಗಳಿದೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಮಾಡುವ ಕಾಯಕ ಒಂದಷ್ಟು ಭಯದ ವಾತಾವರಣ ಇದೆ. ಎಲ್ಲವನ್ನೂ ಸರಿ ಅಂತ ನೀವು ಅಂದುಕೊಂಡ್ರೂ ಅದರಲ್ಲಿ ಏನೋ ಒಂದಷ್ಟು ಸಮಸ್ಯೆ ಆಗ್ಬೋದೇನೋ ಎಂಬತಕ್ಕಂಥ ಅಂಜಿಕೆ ನಿಮ್ಮ ಹೃದಯದಲ್ಲಿ ಹೇಳುವಂಥ ಮಾತಾಗಿದೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಹೃದಯದಲ್ಲಿ ಒಳ್ಳೆಯದು, ಕೆಟ್ಟದ್ದು, ಬೇಕು, ಬೇಡ, ಸರಿ, ತಪ್ಪು ಎಲ್ಲವನ್ನು ತಿಳಿ ಹೇಳುವಂಥ ಜ್ಞಾನ ಪ್ರತಿಯೊಬ್ಬರಿಗೂ ಭಗವಂತ ಕೊಟ್ಟಿದ್ದಾನೆ. ಕೆಲವೊಮ್ಮೆ ಒಳಮನಸ್ಸು ಹೇಳುತ್ತೆ ಇದು ಸರಿ ಇಲ್ಲ ಅಂತ, ಆದರೂ ನಾವು ತಪ್ಪನ್ನು ಮಾಡ್ತೀವಿ. ಕೆಲವೊಮ್ಮೆ ಇದು ಮಾಡಿದರೆ ಸರಿ ಹೋಗುತ್ತೆ ಅಂದಾಗ ನಾವು ಅದೇನು ಮಾಡದಿರ ಕೈ ಕಟ್ಟಿ ಕೂರ್ತೀವಿ. ಇಂತಹ ಪರಿಸ್ಥಿತಿಗಳಿದೆ. ನಿಮ್ಮ ಒಳಮನಸ್ಸು ಏನು ಹೇಳುತ್ತೋ ಅದನ್ನು ನೀವು ಪಾಲನೆ ಮಾಡಿದ್ರೆ ಸಾಕು, ಎಲ್ಲವೂ ಲಾಭವೇ. ಹಾಗೆ ಇವತ್ತಿನ ದಿವಸ ಯಾವೊಂದು ಮನಸ್ಸು ಹೇಳಿದ್ರು, ಯಾರು ಹೇಳಿದ್ರು ಮಾಡೋ ಕೆಲಸನ ಮಾಡ್ತೀರಿ, ಒಂದಷ್ಟು ಎಡವಟ್ಟು ಮಾಡ್ಕೊಳ್ತೀರಿ, ಸಮಸ್ಯೆ ತಂದುಕೊಳ್ತೀರಿ. ಇವತ್ತು ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಆದರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 3:15 2ರಿಂದ 3:15 ವೃಷಭ ರಾಶಿಯವರು ಒಂದಷ್ಟು ಎಚ್ಚರಿಕೆ ವಹಿಸಬೇಕು. ಒಳ್ಳೆ ಮನಸ್ಸಿನಿಂದ ಮಾಡಬೇಕು. ಜೊತೆಗೆ ಹಿರಿಯರು ಹೇಳುವಂಥ ಮಾತನ್ನು ಇವತ್ತು ಆಲಿಸಬೇಕು. ತಾವಿಷ್ಟೇ ಜ್ಞಾನವಂತರಾಗಿ ಬುದ್ಧಿವಂತರಾದರೂ ಹಿರಿಯರ ಮಾತು, ಇನ್ನೊಬ್ಬರ ಮಾತನ್ನು ಆಲಿಸಿದ್ದೇ ಆದರೆ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ ಒಂದಿಷ್ಟು ಮಾನಸಿಕವಾದಂಥ ಒತ್ತಡಗಳು. ಯಾವುದೋ ಏನೋ 1-2-3 ವಿಚಾರವನ್ನು ಬಹಳ ಆಳವಾಗಿ ತಲೆಗೆ ಇಟ್ಕೊಂಡ್ಬಿಟ್ಟಿರ್ತೀರಿ. ಅದನ್ನು ಹೊರತೆಗಿಲಿಕ್ಕೆ ಆಗದಿರ ಮನಸ್ಸು ಬಹಳ ನೊಂದುಕೊಳ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಒಂದಷ್ಟು ಪರಿಸ್ಥಿತಿ ಹಾಗೆ ಆಗಿಬಿಡುತ್ತೆ. ಯಾವುದು ಬೇಕೋ ಅದರ ಕಡೆ ಗಮನ ಕೊಡಲ್ಲ, ಬೇಡವಾದ ಕಡೆ ಭಾಳಷ್ಟು ಗಮನ ಕೊಡ್ತೀರಿ. ಮನಸ್ಸನ್ನು ನೊಂದುಕೊಳ್ತಾ ಇರ್ತೀರಿ. ಅದನ್ನು ಸರಿಪಡಿಸ್ಕೊಳ್ಳುವಂತಹ ವಿಧಿವಿಧಾನ ಆಗಬೇಕು. ಹಾಗೆ ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣಬೇಕು. ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭ ಸಿಗಬೇಕಾದ್ರೆ, ಅರ್ಥಪೂರ್ಣವಾದ ಬದುಕನ್ನು ತಾವು ಕಾಣಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯುಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಮಾಡುವ ಕೆಲಸದಲ್ಲೇ ಇನ್ನೊಂದು ಅದೃಷ್ಟದ ದಿನ ಅಂತ ಹೇಳ್ಬೋದು. ಇವತ್ತು 1 ಚಿಟಿಗೆಯಷ್ಟು ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಇವತ್ತು ಮಿಥುನ ರಾಶಿಯವರು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ.
ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರಲಿ ಅಥವಾ ಒಂದು ಭೂಮಿ ತಗೊಳ್ಬೇಕು ಅಂತಾಗಲಿ ಅಥವಾ ಯಾವುದಾದ್ರೂ ಕಾಗದ ಪತ್ರಗಳ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೋಬೇಕಾದರೂ ಇವತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಇದರಿಂದ ಹೆಚ್ಚಿನ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಪಾರವಾದಂತಹ ವಿಶ್ವಾಸದಿಂದ, ಅಂದರೆ ಅಂದುಕೊಂಡಿದ್ದನ್ನು ಸಾಧನೆ ಮಾಡಿಕೊಳ್ಳುವಂತಹ ಒಳ್ಳೆಯ ಗುಣವನ್ನು ಇವತ್ತು ತಾವು ತಂದುಕೊಳ್ತೀರಿ. ಇವತ್ತು ನೀವು ಮಾಡುವ ಪ್ರತಿ ಕಾಯಕವು ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೈ ಶ್ರೀರಾಮ್ ಅಂತಕ್ಕಂಥ ಆ ರಾಮನಾಮವನ್ನು ಅಥವಾ ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ರಾಮಭಕ್ತರ ಹನುಮನ ಆರಾಧನೆ ಮಾಡತಕ್ಕಂಥ ದಿವ್ಯಾಮೃತದ ದಿವ್ಯ ಔಷಧಿಯನ್ನು ಮನಸ್ಸಲ್ಲಿ ನೀವು ಪ್ರಾರ್ಥನೆ ಮಾಡೋದ್ರ ಸಹಿತ ಹೆಚ್ಚಿನ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಉತ್ತರಾಭಿಮುಖವಾಗಿ ನಿಂತು ಅಲ್ಲಿ ನೀವು ದೇವರನ್ನ ಆರಾಧನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ಆಚೆ ಬರೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ಮತ್ತೀಗ ಮುಂದುವರಿಸೋಣ. ಗುರುಶೇಖರ್, ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಆಗ್ತಿರುತ್ತೆ. ಏನೇ ಆದರೂ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡ್ತಾ ವಿಷ್ಣು ದೇವರ ಪಾದದ ಮೇಲೆ 2 ತುಳಸಿ ದಳವನ್ನಿಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಶುರು ಮಾಡಿದ್ದೆ ಆದರೆ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ಮೌನ ತಾಳ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂದರೆ ಸದಾಕಾಲ ನಿಮ್ಮ ಒಂದು ಸ್ಪೀಡು, ನಿಮ್ಮ ವೇಗ, ನಿಮ್ಮ ಮಾತು, ನಿಮ್ಮ ರೀತಿ ನೀತಿಗಳು ಅಥವಾ ನೀವೇನಾದ್ರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಹಠ ಛಲ ಎಲ್ಲವೂ ಇದೆ ನಿಜ. ಆದರೆ ಇವತ್ತು ಸರಿಸುಮಾರು ಮಧ್ಯಾಹ್ನ 12 ಗಂಟೆವರೆಗೂ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. 12ರ ನಂತರ ಅದೇ ಅದೃಷ್ಟವನ್ನು ಮತ್ತಷ್ಟು ಹೆಚ್ಚಿನ ಫಲದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿಯವರು ಮಧ್ಯಾಹ್ನ 12ರ ನಂತರ ನಿಮ್ಮ ಫಲಾಫಲಗಳಲ್ಲಿ ಸಾಕಷ್ಟು ಲಾಭವಿದೆ. ಹಾಗೆ ನಿಮ್ಮ ಮುಖದಲ್ಲೂ ಸಹಿತ ಒಂದು ಮಂದಹಾಸ ಅನ್ನೋದನ್ನು 12ರ ನಂತರ ತಾವು ನೋಡಬಹುದು. ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಶಕ್ತಿ ದೇವತೆ, ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ಬಂದು ತಾಯಿಯನ್ನು ದರ್ಶನ ಮಾಡಿ ಅಲ್ಲಿ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಶ್ರೀನಿವಾಸನ ದರ್ಶನವನ್ನು ಅಥವಾ ಶ್ರೀನಿವಾಸನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡೋದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಬಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಯಾರಾದರೂ ಏನಾದರೂ ಒಂದು ಮಾತು ಹೇಳಿದ್ರೆ ಅಥವಾ ಒಂದು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಆ ಕಾಯಕವನ್ನು ಮಾಡಬೇಕು ಅಂತಂದರೆ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದಷ್ಟು ನೋವಿನ ಸಂಗತಿಗಳನ್ನು ಯಾರಿಗಾದರೂ ಹೇಳಿಕೊಂಡು ಮನಸ್ಸನ್ನು ಹಗುರಪಡಿಸ್ಕೋಬೇಕು ಅಂದರೆ ಯಾರೂ ಸಿಗದಂಥ ರೀತಿಯಲ್ಲಿದೆ. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಕೋಪ ಮಾಡ್ಕೊಂಡ್ಬಿಡ್ತೀರಿ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿ ಇದ್ಬಿಡ್ತೀರಿ. ಸಣ್ಣದಾದಂತಹ ವಿಚಾರಗಳಲ್ಲೂ ಸಹಿತ ಒಂದಷ್ಟು ಬೇಜವಾಬ್ದಾರಿತನವನ್ನು ತೋರಿಸ್ತೀರಿ. ಆದರೆ ಇವತ್ತು ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಾವು ಆಲೋಚನೆ ಮಾಡಿ ಹನುಮನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಕನ್ಯಾರಾಶಿಯವರಿಗೆ ಖಂಡಿತ ಒಳಿತಿದೆ. ಹಾಗೆ ಕನ್ಯಾರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾರು ಏನಂತಾರೋ ಬಿಡ್ತಾರೋ, ಯಾರನ್ನ ನೀವು ಎಲ್ಲರನ್ನೂ ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಜನನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲೂ ಆಗಲ್ಲ ಅಂತ ಹೇಳ್ತಾರೆ. ಹಾಗಿದ್ದಾಗ ಇನ್ನೊಬ್ಬರ ಮೆಚ್ಚುಗೆಗಾಗಿ ನೀವು ಬದುಕಬಾರ್ದು. ನಿಮ್ಮ ಒಂದು ಅಭಿವೃದ್ಧಿಗಾಗಿ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸರಿ ಅನ್ಸೋದನ್ನು ನೀವು ಮಾಡಿ. ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕಾಗಿ ನೀವು ಮುಂದೆ ನಡೆದರೆ ಅಲ್ಲಿ ಸಮಸ್ಯೆ ಆಗುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧಚಂದ್ರ ಯೋಗ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ಕಾರ್ಯಸಿದ್ಧಿ ಇದೆ, ಆರೋಗ್ಯದಲ್ಲಿ ಚೇತರಿಕೆ ಇದೆ, ಅಂದುಕೊಂಡಷ್ಟು ಸಾಧನೆ ಮಾಡುವಂಥದ್ದಿದೆ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಒಂದು ಮುಖದ ವರ್ಚಸ್ಸು, ತೇಜಸ್ಸು, ಆಕರ್ಷಣೆ ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿ, ಸ್ಥಾನದಲ್ಲಿರ್ತಕ್ಕಂಥ ಮತ್ತಷ್ಟು ಅಭಿವೃದ್ಧಿ, ಹಾಗೆ ಮತ್ತೊಂದು ಹೊಸತನವನ್ನು, ಹೊಸ ಬದುಕನ್ನು ಅಥವಾ ಹೊಸದಾಗಿ ಏನಾದರೂ ಒಂದಿಷ್ಟು ವಿಶೇಷಗಳಾಗಿರ್ತಕ್ಕಂಥ ಹೆಚ್ಚು ಬೆಲೆ ಬಾಳುವಂಥ ವಸ್ತುಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು, ಹಾಗೆ ನೀವು ಯಾರನ್ನ ನಂಬಿದ್ದೀರೋ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಒಂದಷ್ಟು ಅಭಿವೃದ್ಧಿ ತಂದುಕೊಳ್ಳುವಂಥ ಯೋಗ ಫಲ ಇವತ್ತು ತುಲಾರಾಶಿಯವರಿಗಿದೆ. ತುಲಾಲಗ್ನದಲ್ಲಿರ್ತಕ್ಕಂಥವರು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ತದನಂತರ ಆಚೆ ಹೊರಡೋದ್ರಿಂದ
ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಏನೇ ಕಾಯಕ ಮಾಡಬೇಕಾದ್ರೂ ಹಿರಿಯರೊಬ್ಬರ ಮಾತನ್ನು ಆಲಿಸಬೇಕು ಎಂಬತಕ್ಕಂಥ ಮನಸ್ಥಿತಿ ನಮಗಿರಬೇಕು. ಯಾಕೆಂದರೆ ಸದಾಕಾಲ ನಾವು ಹಾಕುವ ಹೆಜ್ಜೆ ಎಲ್ಲವೂ ನಮ್ಮ ಅನುಕೂಲದಂತೆ ಇರೋದಿಲ್ಲ. ಸಣ್ಣ ಸಣ್ಣ ಸಮಸ್ಯೆ ಎದುರಾಗಬಹುದು. ಆಗೋ ಸಹಿತ ನಾವು ನಂಬಿರ್ತಕ್ಕಂಥ ದೇವರನ್ನು ಪ್ರಾರ್ಥನೆ ಮಾಡ್ತಾ ಅದರಲ್ಲೂ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ನಿಮ್ಮ ಕಾಯಕದಲ್ಲಿ ಸಾಕಷ್ಟು ಲಾಭವಿದೆ. ಲಾಭ ಇರೋದ್ರಿಂದ ತಾವು ಅಂದುಕೊಂಡಷ್ಟು ಮಾಡುವಷ್ಟು ಕೆಲಸದಲ್ಲೂ ಆರ್ಥಿಕ ಪರಿಸ್ಥಿತಿ ಮತ್ತು ಅಭಿವೃದ್ಧಿಯನ್ನು ತಾವು ಕಾಣಬಹುದು. ಲಲಿತಾ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಕೆಂಪು ಗಂಧ, ಕೆಂಪು ಹೂವು, ಕೆಂಪು ಪುಷ್ಪ, ಕೆಂಪು ವಸ್ತ್ರ ಇಂತಹದ್ದನ್ನು ಲಕ್ಷ್ಮೀ ನರಸಿಂಹರ ಹೆಸರು ಹೇಳಿ ಯಾರಿಗಾದರೂ ದಾನವಾಗಿ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಅಥವಾ ಒಂದಿಷ್ಟು ಮಧು ಅಂದರೆ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಆ ಜೇನುತುಪ್ಪ ಪ್ರಸಾದವನ್ನು ತಾವು ಮತ್ತು ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಹಂಚಿಕೊಂಡು ಪ್ರಸಾದ ತಗೊಳ್ಳೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ತಾವು ಕಾಣುವಂಥದ್ದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ? ರಾಜೇಶ್ವರಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಹಾವೇರಿಯಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ನಮ್ಮ ಬಗ್ಗೆ, ನಮ್ಮ ತಾಯಿ ಬಗ್ಗೆ ಕೇಳಬೇಕಾಗಿತ್ತು. ಆಯ್ತಮ್ಮ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನಾವು ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ. ಮದುವೆ ಆಗಿ ಇನ್ನೂ 1 ವರ್ಷ ಆಗಿಲ್ಲ ಗುರುಗಳೇ. ನಮ್ಮಿಬ್ದೇನಂದ್ರೆ ದಂಪತಿಗೆ ಸಮಸ್ಯೆ ಆಗಿದೆ ಗುರುಗಳೇ. ಯಾಕೆ ಆ ಥರ ಆಗ್ತಾ ಇದೆ ಗುರುಗಳೇ? ಮೊದಲೆಲ್ಲ ಚೆನ್ನಾಗಿದ್ರು ಗುರುಗಳೇ. ಈ ಮಧ್ಯದಲ್ಲಿ ಸರಿಯಾಗಿ ಇದಾಗ್ತಾ ಇಲ್ಲ ಅಂತ ಹೇಳಂತಾರೆ ಗುರುಗಳೇ. ಅವ್ರ ತಾಯಿಯವರು, ಅವರು ಅಣ್ಣನವರು ಮಾತು ಕೇಳ್ತಾರೆ ಗುರುಗಳೇ. ನಮ್ಮ ಮನೆಯವರು ಅವ್ರು ಏನಾದ್ರು ಮಾತು ಕೇಳಿಮ್ಮ. ಈಗ ನೋಡು, ನಾನೊಂದು ಮಾತು ಹೇಳ್ತೇನೆ. ಮದುವೆಯಾಗಿ 1 ವರ್ಷ ಆಗಿಲ್ಲ ಅಂತ ಹೇಳ್ತಿದ್ಯಾ. ಇಲ್ಲಿವರೆಗೂ ಅವ್ರ ಪರಿವಾರದಲ್ಲಿರ್ತಕ್ಕಂಥವ್ರು ಸಡನ್ನಾಗಿ ಒಂದು ಗೂಡಿನಿಂದ ಒಂದು ಹಕ್ಕಿ ಸಡನ್ನಾಗಿ ಆಚೆ ಬಂದ ತಕ್ಷಣ ಅದು ಆಗುವುದಿಲ್ಲ. ಮತ್ತು ಒಂದು ಹೆಣ್ಣಿನ ಮನಸ್ಸಿಗೂ ಒಂದು ಗಂಡಿನ ಮನಸ್ಸಿಗೂ ಒಂದಷ್ಟು ಬೇರೆ ಬೇರೆ ಥರ ಮನಸ್ಥಿತಿಗಳಿದೆ. ಗಂಡಸು ಮನಸ್ಸು ಅದನ್ನು ಬೇರೆ ಥರ ಆಗುತ್ತೆ, ಹೆಣ್ಣಿನ ಮನಸ್ಸು ಬೇರೆ ಆಗುತ್ತೆ. ಹೆಣ್ಣು ನೋಡು, ನೀನು ಬಾಲ್ಯದಿಂದ ನಿಮ್ಮಪ್ಪ ಅವನ ಮೇಲೆ ಓಡಾಡ್ಕೊಂಡಿದ್ದೆ. ನಿನ್ನ ಬಾಲ್ಯದಿಂದ ನೀನು ಕಳೆದಂಥ ಸಾನ್ನಿಧ್ಯವನ್ನು, ಅಂದರೆ ನಿನ್ನ ತಂದೆ ತಾಯಿ ಹುಟ್ಟಿದ ಮನೆಯನ್ನು, ನಿನ್ನ ತವ್ರ ಮನೆಯನ್ನು, ಅಷ್ಟು ತವ್ರ ಮನೆ, ಅಷ್ಟು ಅಟ್ಯಾಚ್ಮೆಂಟು. ನಿನ್ನ ರೂಮಲ್ಲಿ ನಿನ್ನ ಟವಲ್ ಏನಾದ್ರು ಇರ್ತಕ್ಕಂಥ ಸ್ಥಳ ಬಿಟ್ಟು ಇನ್ನೊಂದು ಜಾಗದಲ್ಲಿ ಇದ್ದರೆ ನೀನು ತಲೆ ಕೆಡಿಸ್ಕೊಂಡ್ಬಿಡ್ತಾ ಇದ್ದೆ. ಅಂದರೆ ಆ ಟವಲ್ ಸಹಿತ ಎಲ್ಲಿರಬೇಕು ಅಲ್ಲೇ ಇರಬೇಕು. ಹಾಗೆ ಇಷ್ಟಪಟ್ಟು ಅಂತಹ ನಿನ್ನ ಮನೆಯನ್ನು ಸ್ವಾರಸ್ಯಕರವಾಗಿ ಸ್ವಾದವಾಗಿ ನೀನು ನೋಡಿ ಬಂದಂಥವಳು ಇವತ್ತು ಸಡನ್ನಾಗಿ ಗಂಡನ ಮನೆ ಬಂದು ಈ ಮನೆ ನಂದು ಅಂತ ನೀನು ಒಪ್ಕೋಬಹುದು. ಆದರೆ ನಿನ್ನ ಗಂಡನ ಮನಸ್ಥಿತಿ ಅಷ್ಟು ಜನಗಳ ಮಧ್ಯದಲ್ಲಿದ್ದು ಅವರ ಅಪ್ಪ ಅಮ್ಮ, ಅವರ ಫ್ರೆಂಡ್ಸು, ಅವರ ಒಂದು ವ್ಯವಹಾರಗಳು ಅದೆಲ್ಲವನ್ನು ದಾಟಿ ನಿನಗೆ ಸ್ವಂತವಾಗಬೇಕು ಅಂದಾಗ ಸ್ವಲ್ಪ ದಿನ ಕಷ್ಟ ಆಗುತ್ತಮ್ಮ. ಇಲ್ಲ ಗುರುಗಳೇ, ಅದಂತಲ್ಲ ಗುರುಗಳೇ. ಇವಾಗ ನಾವಿಬ್ರು ಏನಂದ್ರೆ ಮದ್ವೆ ಆದಾಗ ಸೇರಿದ್ದು ಗುರುಗಳೇ. ಮತ್ತೆ ಸೇರೋದು ದಂಪತಿಗೆ ಜೀವನ ಅನ್ನೋದು ನಾವು ಸೇರೋದೇ ಇಲ್ಲ ಗುರುಗಳೇ. ಆ ತರ ಕೇಳಕ್ ಹೋದ್ರೆ ಇಲ್ಲ ಮಾಡ್ಸಿದಾರೆ ಅಂತಂತೇಳಿ ಹೇಳ್ತಾರೆ ಗುರುಗಳೇ. ಇಲ್ಲಮ್ಮ, ಮಾಡಿಸಿರೋದು ಇಲ್ಲ, ಇದರಲ್ಲಿ ಮಾಡಿಸೋದು ಇಲ್ಲ, ಕಟ್ಟ ಹಾಕೋದು ಇಲ್ಲ. ನಾನೊಂದು ಮಾತು ಹೇಳ್ತೀನಿ ಕೇಳು. ನೀನು ಹೇಳೋ ಪದ ನನಗೆ ಅರ್ಥ ಆಯಿತು, ನಿನ್ನ ಮನಸ್ಸಲ್ಲಿರೋ ನೋವು ನನಗೆ ಅರ್ಥ ಆಯಿತು. ಆದರೆ ನಾನು ಹೇಳ್ತೇನೆ, ಈ ವಿಚಾರದಲ್ಲಿ ನೀನು ತಾಳ್ಮೆ ತೊಗೊಳ್ಬೇಕು ತಾಯಿ. ನೀನು ಸ್ವಲ್ಪ ತಾಳ್ಮೆ ಬೇಕು. ಯಾಕೆ ಅಂತೀಯ, ಒಬ್ಬೊಬ್ಬರಲ್ಲಿ ಒಂದೊಂದು ದೇಹ ಪ್ರಕೃತಿ, ದೇಹ ಶಕ್ತಿ ಆ ಥರ ಆಗ್ಬಿಡುತ್ತಮ್ಮ. ಆದರೆ ಪ್ರಾರಂಭದಲ್ಲಿ ನೀವಿಬ್ಬರು ಚೆನ್ನಾಗೇ ಇರ್ಬೋದು. ಕಾಲಕ್ರಮೇಣ ಅವ್ರ ಮೈಂಡಲ್ಲಿ ಅದು ಬರ್ತಾ ಇಲ್ಲ, ಅವರು ನಿನ್ನಲ್ಲಿ ಕಡೆ ಸೇರ್ತಾ ಇಲ್ಲ, ಅಥವಾ ನಿಮ್ಮಿಬ್ಬರ ಮಧ್ಯೆ ಆ ದಾಂಪತ್ಯಕ್ಕೆ ಸುಖಕ್ಕೆ ನಿಮಗೆ ನೆಮ್ಮದಿ ಆಗ್ತಾ ಇಲ್ಲ ಅಂದಾಗ ಪರಿಸ್ಥಿತಿ ಏನಾಗ್ತಿದೆ ಅಂತ ಸರಿಯಾದಂಥ ಯಾರನ್ನ ಒಂಚೂರು ವೈದ್ಯರ ಸಲಹೆ ತಗೊಂಡು ಅದಕ್ಕೆ ಬೇಕಾದಷ್ಟು ಔಷಧೋಪಚಾರಗಳಿದೆ. ಔಷಧಿ ಅಂದರೆ ಟ್ಯಾಬ್ಲೆಟ್ ಅಂತಲ್ಲ, ಆಹಾರದಲ್ಲೇ ಅದನ್ನು ಔಷಧಿ ಮಾಡ್ಕೋಬೋದು ನಾವು. ಇದಕ್ಕೆ ಬಹಳ ಒಳ್ಳೆ ಈಸಿ ಇದೆ. ಅವ್ರೇನಂತಾರೆ ಗುರುಗಳೇ, ಇವಾಗ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಅಲ್ಲಿನೂ ತೋರ್ಸಕ್ ರೆಡಿ ಇಲ್ಲ ಗುರುಗಳೇ. ಏನಂತವ್ರು ಇಲ್ಲ ಇದೆಲ್ಲ ಮಾಡ್ಸಿರೋದು ಇದೆ, ಈ ತರ ಎಲ್ಲ ಮಾಡ್ಸಿದ್ದಾರೆ ಅಂತ. ಅಯ್ಯೋ ಹುಚ್ಚು, ಮಾಡಿಸಿದ್ದಾರೆ ಅಂತ ಇರೋಬರೋ ದುಡ್ಡು ಕಳ್ಕೊಂಡು ಇನ್ಯಾರೋ ಇದು ಚಕ್ರ ಯಂತ್ರ ತಂದು ಅಥವಾ ಮನೆಗೊಂದು ಬೂದು ಕುಂಬಳಕಾಯಿ ತಂದು ಹೊಡೆದ್ರೆ ಅಲ್ಲಿ ಸಂಸಾರ ಆಗಲ್ಲ. 4 ಗೋಡೆ ಮಧ್ಯ ಜೀವನ ಅದು ನಡೆಯಲ್ಲ. ಆಯ್ತಮ್ಮ, ಎಲ್ಲಿ ಯಾವುದು ಮಾಟ ಮಂತ್ರನೋ, ಯಾವುದು ಮಾಡಿಸಿರೋ ಪ್ರಯೋಗನೋ ಅದನ್ನು ಚಿಂತನೆ ಮಾಡಬೇಕು. ಅದನ್ನು ಬಿಟ್ಟು ಹುಚ್ಚುತನವಾಗಿ ಆಲೋಚನೆ ಮಾಡೋದು ಬೇಡ. ಒಂದು ಕೆಲಸ ಮಾಡು, ಅವರಿಗೆ ಲಕ್ಷಣವಾಗಿ ಅಶ್ವಗಂಧ ಚೂರ್ಣ ಕೊಡು.
ಆಮೇಲೆ ಒಂದು ಗುರುಗಳೇ, ಅದು ಕೊಡ್ತೀವಲ್ಲ ಗುರುಗಳೇ, ತರಿಸಿದ್ವಿ ಗುರುಗಳೇ, ತರಿಸಿ ಜೇನುತುಪ್ಪದಲ್ಲಿ ಕಲ್ಸ್ಕೊಟ್ರೆ ಅದು ತಿನ್ನೋಕು ರೆಡಿ ಇಲ್ಲ ಗುರುಗಳೇ ಅವರು. ನೋಡಮ್ಮ, ಅನುಮಾನ ಪಡ್ತಾರೆ ಗುರುಗಳೇ, ಪ್ರತಿಯೊಂದಕ್ಕೂ ಇದು ಮಾಡ್ತಿರೋದೇ ವರ್ಷದಲ್ಲಿ ಓಲಿ ಒಂದು ಕೆಲಸ ಮಾಡು, ಅವ್ರ ಅನುಮಾನಕ್ಕೆ ತಕ್ಕನಾಗಿ ಯಾವ್ದಾದ್ರು ಒಬ್ಬ ಜ್ಯೋತಿಷ್ಯರ ಹತ್ರನೋ ಗುರುಗಳ ಹತ್ರನೋ ನೋಡು, ಒಳ್ಳೆಯವ್ರ ಹತ್ರ ಮಾತಾಡು. ಆಮೇಲೆ ಅಲ್ಲೋಗಿ ಇನ್ನೊಂದು ಎಡು ಮಾಡಬೇಡ, ಅಥವಾ ಆನಂದ್ ಗುರುಜಿ ಹೇಳಿದ್ರು ಅಂತೇಳಿ ಇನ್ನೊಂದು ಥರ ತಪ್ಪು ಬೇಡ. ಸರಿಯಾದಂಥ ಯಾರನ್ನ ಹಿರಿಯ ಪಂಡಿತರ ಹತ್ರ ಕರ್ಕೊಂಡೋಗಿ ಅವ್ರ ಹತ್ರ ಈ ಮಾಟ ಮಂತ್ರದ ಯಾವುದಾದ್ರು ಒಂದು ಚಕ್ರನೋ ಯಂತ್ರನ ಪೂಜೆ ಮಾಡಿಸಿ, ಅಥವಾ ಇನ್ನೇನಾದ್ರು ಒಂದು ಪೂಜೆ ಮಾಡಿಸಿ ಒಂದು ಬೂದು ಕುಂಬಳಕಾಯಿ ದೃಷ್ಟಿ ತೆಗೆದು 3 ದಾರಿಯಲ್ಲಿ ಹೊಡೆದು ಅಲ್ಲಿಂದ ಆಚೆಗೆ ಅವರು ಸಂಸಾರ ಚೆನ್ನಾಗಿ ಮಾಡಕ್ಕೆ ಹೇಳು. ಅಲ್ಲ ಗುರುಗಳೇ, ಬೇರೆಯವ್ರ ಹತ್ರ ನಾವು ಕೇಳಿ ಬಂದ್ರೆ ಗುರುಗಳೇ, ಅಲ್ಲೇನು ಅವರು ಏನಂದ್ರು ಗುರುಗಳೇ, ಮಾಡ್ಸಿರೋದೇ ಇದೆ ಅಂತಂತೇಳಂದ್ರು ಗುರುಗಳೇ. ಇವಾಗ ಏನ್ ಮಾಡ್ಸಿರೋದು ಇದೇನಾ ಇಲ್ಲ ಗುರುಗಳೇ? ಅವ್ರು ಮಾಡಿಸಿರೋದು ಇಲ್ಲ, ಕಟ್ಟಾಕಿರೋದು ಇಲ್ಲ. ಸುಮ್ಮನೆ ಹುಚ್ಚುಚ್ಚಾಗಿ ನೀವು ಮಾಡಿಸಿದ್ದಾರೆ ಅಂತೇಳಿ ಇರೋ ಬರೋ ದುಡ್ಡು ಕಳ್ಕೊಂಡು ನಾಳೆ ಇನ್ನೂ ನೋಡಿ, ಈ ದಿನ ನೋಡಮ್ಮ, ನಮ್ಮ ದೇಹದಲ್ಲಿ ಆಗುವಂತಹ ಆರೋಗ್ಯದಲ್ಲಾಗುವಂತಹ ವ್ಯತ್ಯಾಸಗಳನ್ನು ಅರ್ಥ ಮಾಡ್ಕೊಳ್ದಿರ ಇದಕ್ಕೂ ಮಾಟ ಮಂತ್ರದ ಹೆಸರು ಅದಕ್ಕೊಂದು ಬಣ್ಣ ಕಟ್ಕೊಂಡು ಇರೋ 3 ದಿವಸದ ಬದುಕನ್ನು ಹಾಳು ಮಾಡಿಕೊಂಡು ಜೀವನ ಕಳ್ಕೊಂಡ್ರೆ, ಈಗ ನೆನ್ನೆ ಜೀವನ ಬಾ ಅಂದರೆ ಬರ್ತಮ್ಮ? ಈಗ ಇಲ್ಲಿವರೆಗೂ ನೀನು ಮನಸ್ಸಲ್ಲಿ ಎಷ್ಟು ನೋವು ಇಟ್ಕೊಂಡಿದ್ಯಾ, ನೋಡು ನಾನು ಹಂಗಿರ್ಬೇಕಾಯ್ತು, ಮದುವೆ ಆದ 1 ವರ್ಷ ನಾವು ಗಂಡ ಹೆಂಡತಿ ಎಷ್ಟು ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟದಲ್ಲ, ನಿನ್ನ ಆಸೆ ಎಲ್ಲ ನುಚ್ಚುನೂರು ಅನ್ನಂಗೆ ಅಲ್ವಾ? ದಿನಕ್ಕೊಂದೊಂದು ರೀತಿ ಕಳ್ಕೊಂಡು ಹೋಗ್ತಿರೋ ವೇಸ್ಟ್ ಆಗಿಬಿಡುತ್ತೆ. ಇದಕ್ಕೆ ಸರಿಯಾದ ವೈದ್ಯರು, ಇದಕ್ಕೆ ಪರಿಹಾರ ಒಂದೇ, ಮಾಟ ಮಂತ್ರ ತೆಗೆಯುವಂಥ ಪುಣ್ಯಾತ್ಮ ಯಾರು ಅಂದರೆ ಡಾಕ್ಟ್ರು. ಅದಕ್ಕೆ ಸರಿಯಾದಂಥ ಒಳ್ಳೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡು, ಒಳ್ಳೆ ಮೆಡಿಸಿನ್ ಕೊಡ್ತಾರೆ, ನಿಮ್ಮ ದಾಂಪತ್ಯ ಚೆನ್ನಾಗಿರುತ್ತೆ. ಇದು ಒಳ್ಳೇದಾಗಲಿ. ಗುರುಶೇಖರ್, ಧನುರಾಶಿಯಿಂದ ಖಂಡಿತಮ್ಮ. ಇನ್ನು ಧನುರಾಶಿ, ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹವೂ ಇದೆ. ಹಾಗಾಗಿ ಗುರು ಮತ್ತು ಚಂದ್ರ ಚೆನ್ನಾಗಿರೋದ್ರಿಂದ ಇವತ್ತು ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಇದೆ. ಆದರೆ ಒಂದಷ್ಟು ಆತಂಕದ ಸನ್ನಿವೇಶವೂ ಇದೆ. ಅಂದರೆ ಮಾಡ್ತಿರ್ತಕ್ಕಂಥ ಕೆಲಸ ಸರಿ ಇದೆಯೋ ಇಲ್ವೋ ಅಂತ ಚಿಂತನೆ ಮಾಡೋದ್ರಲ್ಲೇ ಭಗವಂತ ನಿಮಗೊಂದಿಷ್ಟು ಒಳಿತನ್ನು ಮಾಡ್ತಾನೆ. ನಿಮ್ಮ ಮನಸ್ಸಲ್ಲಿ ದ್ವಂದ್ವ ಚಿಂತನೆ ಇರಬಹುದು, ಆದರೆ ಭಗವಂತ ನಿಮಗೇನು ಕೊಡಬೇಕೋ ಅದನ್ನು ಖಂಡಿತ ದಯಪಾಲಿಸ್ತಾನೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ತೀರಿ. ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ರೌದ್ರವಾಗಿ 4 ಜನಗಳಲ್ಲೂ ಸಹಿತ ಒಂದಷ್ಟು ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿಯಲ್ಲಿ ಎದುರಾಗಿಬಿಡ್ತೀರಿ. ಇವತ್ತು ಸಾಧ್ಯವಾದಷ್ಟು ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಇದೆಲ್ಲದರ ಕಡೆ ಗಮನ ಕೊಡಬೇಕು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗಳನ್ನು ತಂದುಕೊಳ್ಬಾರ್ದು. ಇವತ್ತು ಏನೇ ಮಾಡಿದ್ರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾಡಿ. ಹಾಗೆ ಇವತ್ತು ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸುವಂತಹ ದಿನ ಆಗುತ್ತೆ. ಹಾಗೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ, ಯಾವುದಾದ್ರು ಒಂದು ಶಕ್ತಿ ದೇವಾಲಯಕ್ಕೆ ಬಂದು ಅಲ್ಲಿ ವಿಶೇಷವಾಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಅಲ್ಲಿ ಕೊಡ್ತಕ್ಕಂಥ ತೀರ್ಥ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು, ಹಣೆಗೆ ಒಂದಿಷ್ಟು ಕುಂಕುಮವನ್ನು ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಂಡ್ಬಿಡ್ತೀರಿ. ಯಾರಿಂದ ವ್ಯವಹರಿಸಬೇಕು, ಯಾರಿಂದ ಏನು ಕೆಲಸ ಆಗಬೇಕು ಅದ್ರ ಬಗ್ಗೆ ನೀವು ಚಿಂತನೆ ಮಾಡಲ್ಲ. ಬೇಡದ ವಿಚಾರಗಳ ಬಗ್ಗೆನೇ ಹೆಚ್ಚು ಆಲೋಚನೆ ಮಾಡ್ತಾ ಹೋಗ್ತೀರಿ. ಆದರೆ ಒಂದಂತೂ ಸತ್ಯ, ಇವತ್ತು ನೀವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನವೂ ಹೌದು. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು ಹೌದು. ಇವತ್ತಿನ ದಿವಸ ರಾಹುಕಾಲದಲ್ಲಿ, ಅಂದರೆ ಮಾಧ್ಯಾಹ್ನಿಕ ರಾಹುಕಾಲ, ಮಂಗಳವಾರ ಆದ್ದರಿಂದ ಮಧ್ಯಾಹ್ನದ ರಾಹುಕಾಲದಲ್ಲಿ ಶಕ್ತಿ ದೇವಾಲಯಕ್ಕೋ, ಗ್ರಾಮ ದೇವತೆಗೋ ಅಥವಾ ಹನುಮನಿಗೋ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ರಾಹುಕಾಲದಲ್ಲಿ ದೀಪವನ್ನು ಹಚ್ಚಿ ಆ ದೀಪವನ್ನು ತದೇಕ ಚಿತ್ತದಿಂದ ದರ್ಶನ ಮಾಡ್ತಾ ಆ ಸಮಯದಲ್ಲಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ದುರ್ಗಾ ಪರಮೇಶ್ವರಿಯನ್ನು ರಾಹುಕಾಲದಲ್ಲಿ ನೀವು ಪ್ರಾರ್ಥನೆ ಮಾಡಿದ್ದಾದರೆ ನಿಮ್ಮೊಳಗಿರ್ತಕ್ಕಂಥ ದುಃಖದ ಸನ್ನಿವೇಶಗಳನ್ನು ದೂರ ಮಾಡ್ಕೊಳ್ತೀರಿ. ಜೊತೆಗೆ ಏನು ಅಂದುಕೊಂಡಿದ್ದೀರೋ ಆ ಕೆಲಸವನ್ನು ಸಾಧನೆ ಮಾಡ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಶಿವನ ಆರಾಧನೆಯಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ಕಾಯಕವನ್ನು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಂದು ಚಿಂತನೆ ಮಾಡಿ ಅದರ ಫಲಗಳು ಸಾಕಷ್ಟು ಎದುರಾಗುತ್ತೆ. ಹಾಗೆ ಇವತ್ತು ಲಕ್ಷ್ಮೀನಾರಾಯಣರ ಧ್ಯಾನ, ಲಕ್ಷ್ಮೀನಾರಾಯಣರ ಆರಾಧನೆ, ಹಾಗೆ ಮನೇಲಿರ್ತಕ್ಕಂಥ ಹಿರಿಯರು, ನಿಮ್ಮ ಮಾತೃಶ್ರೀ ಆಗಿರಲಿ ಅಥವಾ ನಿಮ್ಮ ಮಾತಾಪಿತೃಗಳು ಅಥವಾ ನಿಮ್ಮ ಅಣ್ಣ ಅತ್ತಿಗೆ ಯಾರು ಹಿರಿಯಿರ್ತಾರೋ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ಆಚೆ ಹೊರಡ್ತಕ್ಕಂಥದ್ದು.
ಹಾಗೆ ಒಂದಷ್ಟು ಬೆಲ್ಲ, ಒಂದು ಕೆಂಪು ವಸ್ತ್ರ, ಒಂದಷ್ಟು ತೊಗರಿಬೇಳೆ, ಇದನ್ನೆಲ್ಲ ಜೊತೆಗೆ ಒಂದಷ್ಟು ಕೆಂಪು ಹೂವುಗಳು, ಇದನ್ನು ಯಾವುದಾದ್ರು ಒಂದು ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಕುಂಭರಾಶಿಯವರಿಗೆ ಮತ್ತಷ್ಟು ಅನುಕೂಲ ಆಗುತ್ತೆ. ಏನೇ ಮಾಡಿದ್ರೂ ದೇವಿಯ ಪ್ರಾರ್ಥನೆ, ದೇವಿಯ ಆರಾಧನೆ, ಇದರಿಂದ ನಿರಂತರವಾದಂತಹ ಒಂದು ಪ್ರಾರ್ಥನಾ ಸಂಕಲ್ಪವನ್ನು ಮಾಡಿದ್ದೇ ಆದರೆ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಏನೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಸ್ವಲ್ಪ ಸಮಾಧಾನ ಬೇಕು, ತೃಪ್ತಿಕರವಾದಂತಹ ಬದುಕಿರಬೇಕು. ಹಾಗೆ ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು. ಯಶಸ್ಸು ಕಾಣಬೇಕಾದರೆ ಯಾರೊಬ್ಬರ ಮಾತು ಕೇಳಿ ಮುಂದೆ ನಡೀತಕ್ಕಂಥದ್ದು ಬೇಡ. ಏನಾಗಬೇಕಾಗಿದೆಯೋ, ಏನಾಗುತ್ತೋ ಅದರಂತೆ ನಡ್ಕೊಂಡು ಹೋದರೆ ಸಾಕು. ಹಾಗೆ ಸಾಧ್ಯವಾದಷ್ಟು ಸಣ್ಣ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು ಅಥವಾ ಒಳ್ಳೆಯ ಮಾತಾಡ್ತಕ್ಕಂತಹದ್ದು. ಹಾಗೆ ನೀವು ಮಾಡುವಂತಹ ಕೆಲಸವನ್ನು ಮತ್ತೊಬ್ಬರಲ್ಲಿ ಹಂಚ್ಕೊಂಡು ಇಂಥ ಕೆಲಸ ನಾನು ಮಾಡ್ತಿದ್ದೀನಿ ಅಂತ ನಿಮ್ಮ ಹೃದಯದಲ್ಲಿರ್ತಕ್ಕಂತಹ ಮಾತನ್ನು ಮತ್ತೊಬ್ಬರಲ್ಲಿ ಹಂಚ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಎಲ್ಲವೂ ರಹಸ್ಯವಾಗಿ ಇಟ್ಕೊಂಡ್ರೆ ಇವತ್ತು ಸಾಧ್ಯ ಇಲ್ಲ. ರಹಸ್ಯವಾಗಿ ಮಾಡೋ ಕೆಲಸಕ್ಕೆ ಸ್ವಲ್ಪ ಆಪತ್ತೇ ಜಾಸ್ತಿ ಇದೆ ಇವತ್ತು ನಿಮ್ಮ ರಾಶಿಫಲದಲ್ಲಿ. ಹಾಗಾಗಿ ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ ಸರಿಯಾದ ಮಾರ್ಗದಲ್ಲಿ ನಡೆದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಯಿಂದ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಮೇಡಮ್ ಹೆಸರು ಮತ್ತೆ ಊರ್ ಬೇಡ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ ಬಗ್ಗೆನೇ ಮಾತಾಡ್ಬೇಕು ಮೇಡಮ್, ಗುರುಜಿ ಅವ್ರ ಹತ್ರ ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮಗು, ನೀನು ಚೆನ್ನಾಗಿದ್ದಮ್ಮ? ಗುರುಜಿ ಚೆನ್ನಾಗಿದ್ದೀವಿ, ನಿಮ್ಮ ಆಶೀರ್ವಾದದಿಂದ ಹೆಂಗೋ ಚೆನ್ನಾಗಿದ್ದೀವಿ ಗುರುಜಿ. ಹೇಳು ಮಗು. ಗುರುಜಿ ಏನೇ ಕೆಲಸ ಕಾರ್ಯಗಳು ಮಾಡಕ್ ಹೋದ್ರು ಆಗಲ್ಲ ಗುರುಜಿ. MA ಮತ್ತೆ BEd ಮಾಡಿದೀನಿ. ಹೌದಾ? ಓಹೋ. ಟೀಚಿಂಗ್ ಫೀಲ್ಡ್ ಗುರುಜಿ. ನಂಗೆ ಅಪ್ಪ ಇಲ್ಲ. ಅಪ್ಪ ಇಲ್ಲ ಅಂದ್ರೂ ಆಂಟಿನ ಇಷ್ಟೆಲ್ಲ ಓದಿಸಿ ಒಂದು ವ್ಯವಸ್ಥೆ ತಂದವ್ರೆ. ನನ್ನ ತಂಗಿ MCom ಮಾಡವಳೆ ಗುರುಜಿ, MCom ಮಾಡ್ತಾವಳೆ ಈಗ. ಹೌದಾ? ಓಹೋ. ಒಳ್ಳೆ ವಿದ್ಯೆ, ಒಳ್ಳೆ ಜ್ಞಾನ ಸಂಪಾದನೆ ಮಾಡಿದ್ರೆ ನೀವು. ಒಳ್ಳೆ ಜ್ಞಾನ ಸಂಪಾದನೆ ಮಾಡಿದ್ವಿ ಗುರುಜಿ. ಆದ್ರೆ ಯಾವ್ದೇ ಕೆಲ್ಸಕ್ಕೆ ಹೋದ್ರು ಉದ್ಯೋಗಕ್ಕೆ ಹೋದ್ರು ಆಗಲ್ಲ ಗುರುಜಿ. ಸ್ವಲ್ಪ ದಿವಸ ಇರಮ್ಮ, ಇನ್ನೊಂದು 3 ತಿಂಗಳು ವೆಯ್ಟ್ ಮಾಡು. ನಿನ್ನ ಸ್ವರತರಂಗ ಪ್ರಕಾರ ಈ 3 ತಿಂಗಳಲ್ಲಿ ತುಂಬ ಬದಲಾವಣೆ ಇದೆ, ಒಳ್ಳೆ ಯೋಗ ಫಲ ಇದೆ. ದೇವರು ಇಷ್ಟೆಲ್ಲ ಜ್ಞಾನ, ಇಷ್ಟೆಲ್ಲ ವಿದ್ಯೆ ಕೊಟ್ಟಿದ್ದಾನೆ. ಹೇಳಮ್ಮ. ಗುರುಜಿ ಏನಾದ್ರೂ ಅನುಷ್ಠಾನ ಇದ್ರೆ ಹೇಳಿ ಗುರುಜಿ. ಮನೆ ಕಟ್ಬೇಕು ಅನ್ಕೊಂಡಿದೀವಿ. ಮನೇಲಿ ಯಾರು ಇಲ್ಲ ಗುರುಜಿ, ಗಂಡಸರು ದುಡಿತಾ ಇರೋರು ಹೆಣ್ಮಕ್ಳೇ. ಬರೀ ನೀನು ಮನೆ ಕಟ್ಟೋದು ಅಲ್ಲ, ನಾನೊಂದು ಮಾತು ಹೇಳ್ತೀನಿ ಕೇಳು. ಇಲ್ಲಿವರೆಗೂ ನೀನು ಹೇಳಿದ್ದಂಥದ್ದು ಉದ್ಯೋಗ ಅಂದೆ, ಮನೆ ಅಂದೆ. ನಿನ್ನ ಜೀವನದಲ್ಲಿ ನಿಂಗೊಂದು ಸಂತೋಷ ಬೇಕು, ಒಂದು ಮನೆ ಸೇರಬೇಕು ಅಥವಾ ಒಂದು ಮನೇಲಿ ನಾನು ಇರಬೇಕು, ಅದು ಅನ್ಸಲ್ವಾ ನಿನಗೆ? ಹೌದು ಗುರುಜಿ, ಅನ್ಸುತ್ತೆ ಗುರುಜಿ. ಯಾವ್ದು ಆಗ್ತಾನೆ ಇಲ್ಲ ಗುರುಜಿ. ಅದು ಆಗತ್ತೆ. ಮೊದಲು ನೀನು ಅದ್ರ ಬಗ್ಗೆ ಚಿಂತನೆ ಮಾಡು. ಈಗ ಮನೆ ಕಟ್ಟಬೇಕು ಅಂದಲ್ಲ, ಯಾರಿಗೋಸ್ಕರ ಮನೆ ಕಟ್ತೆ? ಎಷ್ಟು ಜನ ಇದ್ದಾರೆ ನಮ್ಮ ಮನೆಯಲ್ಲಿ? ಗುರುಜಿ ನಾನು, ನಮ್ಮ ಅಮ್ಮ, ನಮ್ಮ ಆಂಟಿ, ನನ್ನ ತಂಗಿ, ನಮ್ಮ ಅಜ್ಜಿ. ಎಲ್ಲ ಹೆಣ್ಮಕ್ಳದೇ ಸಾಮ್ರಾಜ್ಯ. ಹೌದು ಗುರುಜಿ. ಆಗಲಿ ನೋಡು, ಆದಷ್ಟು ಬೇಗ ಒಂದು ಮದುವೆ ಅಂತ ಆಗಲಿ, ಒಂದು ಕುಟುಂಬಕ್ಕೆ, ಒಂದು ಮನೆಗೆ ಒಂದು ಗಂಡು ಅಟ್ಲೀಸ್ಟು ಬರುವಂಥ ಪುಣ್ಯಾತ್ಮನಾದರೂ ನಿನ್ನ ಜೀವನ, ನಿನ್ನ ಕುಟುಂಬನ ಕೈ ಹಿಡಿಯುವಂಥವ್ನು ಬರಲಿ. ಆ ಬರುವಂಥದ್ದು ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಮತ್ತು ಗುರು ಇಬ್ಬರು ಚೆನ್ನಾಗಿದ್ದಾರೆ. ಇನ್ನು 3 ತಿಂಗಳಲ್ಲಿ ತುಂಬ ಅನುಕೂಲಗಳಿದೆ. ಈ 3 ತಿಂಗಳೊಳಗೆ ನೀವು ಒಂದು ಕೆಲಸ ಮಾಡು. ಒಂದು 9 ಮಂಗಳವಾರ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡು. 9 ಮಂಗಳವಾರ ಆಂಜನೇಯ ಸ್ವಾಮಿನ ಮಂಗಳವಾರ ದಿವಸ ತಲೆಗೆ ಸ್ನಾನ ಮಾಡಿ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಒಂದಿಷ್ಟು ಕೆಂಪು ಹೂವುಗಳನ್ನು ಕೊಟ್ಟು ಒಂದಿಷ್ಟು ಜೇನುತುಪ್ಪ ಕೊಟ್ಟು ಪ್ರಾರ್ಥನೆ ಮಾಡಿ ಬಾ. ದಿಕ್ಕಿಲ್ದಿದ್ದವರಿಗೆ ದೇವರ ದಿಕ್ಕು. ನಿನ್ನ ಕೆಲಸನೂ ಆಗುತ್ತೆ, ಒಳ್ಳೆ ಕುಟುಂಬದಲ್ಲಿ ಬರ್ತಕ್ಕಂಥ ಒಳ್ಳೆ ಕುಟುಂಬ ಸೇರುವಂಥ ಯೋಗ ಫಲನೂ ಇದೆ. ಗುರುಜಿ ನನ್ನ ತಂಗಿ ಜೊತೆ ಸ್ವಲ್ಪ ಮಾತಾಡಿ ಗುರುಜಿ. ಕೊಡಮ್ಮ. ಹಲೋ. ಹಲೋ. ಸಮಯ ಮೀರ್ತಾ ಇದೆ, ಮಾತಾಡಲಿಲ್ಲ ನೀವು ಇಷ್ಟೊತ್ತು. ನೋಡಿ ಟೈಮು ಹೋಯ್ತು. ಒಳ್ಳೇದಾಗ್ಲಿ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಉಷಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇಂದ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆನೇ ಮಾತಾಡ್ಬೇಕು ಮೇಡಮ್. ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕಲ್ಯಾಣ ಆಗ್ತಿಲ್ಲ ಗುರುಜಿ. ಅಣ್ಣ ಇದ್ದಾರೆ, ಅಣ್ಣನ ಮದುವೆ ಆಗಿಲ್ಲ.
ಅಣ್ಣನಿಗೆ ಎಷ್ಟು ವಯಸ್ಸೀಗ? ಅಣ್ಣಂಗೆ 43 44 ನಡೀತಾ ಇದೆ ಗುರುಜಿ. ಯಾಕೆ ಇಲ್ಲಿವರೆಗೂ ಯಾಕೆ ಮದುವೆ ಮಾಡಲಿಲ್ಲ? ಬರ್ತಾರೆ ಗುರುಜಿ, ಅಣ್ಣ ನಂದಾಗ್ಲಿ ಅಂತ ಅಣ್ಣ ಆಗಿಲ್ಲ. ಆ ಥರ ಒಬ್ರಿಗೊಬ್ರು ಕಾಯೋ ಬದಲು ಮನೇಲಿ ಒಂದು ಮಂಗಳ ಕಾರ್ಯ ಅಂತ ಆದರೆ, ಒಂದು ಮಂಗಳ ಕಾರ್ಯ ಆಗಿ ಒಂದು ಶುಭ ಕಾರ್ಯ ಆಯಿತು ಅಂದರೆ ಹಿಂದೆಲ್ಲ ಇನ್ನೊಬ್ರಿಗೆ ಆಗುತ್ತೆ ಅನ್ನೋದು ಯಾರೂ ಹೇಳಿಲ್ವಮ್ಮ? ಹೇಳಿದ್ರು ಗುರುಜಿ, ಯಾರುನು ಕೊಡ್ತೀವಿ ಅಂದವ್ರಿಗೆಲ್ಲ ಚಾಡಿ ಹೇಳ್ತಾರೆ ಗುರುಜಿ. ಯಾರು ಏನ್ ಕೆಲ್ಸನೂ ಆಗ್ತಾ ಇಲ್ಲ. ಅಣ್ಣ ಏನು ಕೆಲಸ ಮಾಡ್ತಾರೆ? ಹ? ಅಣ್ಣ ಕೆಲಸ ಏನು ಮಾಡ್ತಾರೆ? ಅಣ್ಣ B.Com ಓದಿ ರೈತರು ಕೆಲಸ ಮಾಡ್ತಾರೆ ಗುರುಜಿ. ಹಾಂ ಹಾಂ. ಈಗ ನಿಮ್ಮದು ಮದುವೆ ಅಮ್ಮನಿಗೆ ಆಗಿಲ್ಲ? ಹುಷಾರಿಲ್ಲ, ಹಾಸಿಗೆ ಹಿಡ್ದಿದ್ದಾರೆ, ಯೋಚನೆ ಮಾಡಿ. ನೀನೇನು ಓದಿದ್ಯಮ್ಮ? ನಾನು ಅಷ್ಟೇ ಗುರುಜಿ ಓದಿರೋದು. ಹಾಗಾದ್ರೆ ಎಲ್ಲ ಮನೆಯಲ್ಲೇ ಇದ್ದೀರಿ? ಹಾ. ಈಗ ದುಡಿಮೆ ಬರೀ ರೈತರು ಅಂದರೆ ಭೂಮಿ ನಂಬಿ ಬದುಕುವಂಥದ್ದು. ಹೌದು ಗುರುಜಿ. ಈಗ ನಿನಗಾದ್ರೂ ಸಂಬಂಧಗಳು ಬರ್ತಾ ಇದೆಯಾ? ಬರ್ತಾರೆ ಗುರುಜಿ, ಬಂದವರು ಬರ್ತೀವಿ ಅಂತ ಹೋಗ್ತಾರೆ, ಆಮೇಲೆ ಬರಲ್ಲ ಗುರುಜಿ. ಚಾಡಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಎಷ್ಟು ಚಾಡಿ ಹೇಳೋಕ್ಕಾಗತ್ತೆ, ಎಷ್ಟು ಈ ಥರ ಮಾಡೋಕ್ಕಾಗತ್ತಮ್ಮ? ಯಾವುದಾದ್ರು ಬಂದಿರೋದನ್ನು ನೋಡಿಕೊಂಡು ಒಂದು ಒಳ್ಳೆ ಮಾರ್ಗದಲ್ಲಿ ಒಂದು ಸಂತೋಷ ಒಪ್ಕೊಂಡು ನಮಗೆ ಹೀಗೆ ಇರಬೇಕು ಹಾಗೇ ಇರಬೇಕು ಅನ್ನೋದಕ್ಕಿಂತ ಒಂದು ಮನೆ ಬೆಳಕಾಗಬೇಕು ಅನ್ನೋ ಚಿಂತನೆ ಮಾಡಿಕೊಂಡ್ರೆ ಅದು ಆಗಲ್ವ ತಾಯಿ? ಯಾಕೆಂದರೆ ಬಂದದ್ದಕ್ಕೆಲ್ಲ ನಾವೊಂದು ಹೆಸರಿಡೋದು, ಅವರೊಂದು ಹೆಸರಿಡೋದು, ಸ್ವಲ್ಪ ಹೆಸರಿಟ್ಟು ಅದಕ್ಕೆ ಹಂಗಲ್ಲ ಹಿಂಗೆ ಬೇಕು ಹಿಂಗೆ ಬೇಕು ಅಂದಾಗ ಆಚೆ ಅವ್ರು ಇನ್ಯಾರ ಮೇಲೆ ನಾವು ಇನ್ನೊಬ್ಬರ ಮೂರನೇ ಪಾರ್ಟಿ ಮೇಲೆ ತಲೆ ಮೇಲೆ ಗೂಬೆ ಕೊಡಿಸೋದು ಮಾಡೋದ್ರ ಪ್ರಯೋಜನ ಇಲ್ಲಮ್ಮ. ಒಂದು ಹೇಳ್ತೀನಿ ಕೇಳೋ, ಚಾಡಿ ಹೇಳೋರು ಜೀವನ ಎಲ್ಲ ಚಾಡಿ ಹೇಳ್ತಾನೆ ಇರ್ತಾರೆ, ಅವ್ರಿಗೆ ಆ ಗುಣ ಬಿಟ್ಟು ಬೇರೆ ಗುಣ ಇರೋದಿಲ್ಲ. ಹಾಗಂತ ನಮ್ಮ ಬದುಕು ಹಾಳು ಮಾಡ್ಕೊಳಕ್ಕಾಗತ್ತಮ್ಮ? ಮಾಂತೇಶ್ ಅಂತ ಒಬ್ರು ಬಂದಿದ್ರು ಗುರುಜಿ, ಅವರು ಮತ್ತೆ ಮತ್ತೆ ಕೇಳ್ತಿದ್ದಾರೆ. ಹೇಳಿದ್ದಕ್ಕೆ ಅವ್ರು ಬೇಡ ಸರಿ ಬರಲ್ಲ ಅಂದಿದ್ರು, ಮತ್ತೆ ಮತ್ತೆ 3ನೇ ಸಾರಿ ಕೇಳ್ತಿದ್ದಾರೆ ಗುರುಜಿ. ಈಗ ನಾನು ಹೇಳ್ತೀನಿ ಕೇಳು, ಯಾರ ಮಾತು ಕೇಳಕ್ಕೆ ಹೋಗ್ಬೇಡ. ಫಸ್ಟ್ ಅವ್ರನ್ನ ನಿಮ್ಮ ತಾಯಿಗೆ ಹೇಳು, ನಿಮ್ಮ ಅಣ್ಣನಿಗೆ ಹೇಳು, ಮತ್ತೊಮ್ಮೆ ಅವ್ರನ್ನ ಕರೆಸಿ ಮಾತುಕತೆ ಮಾಡಿ ಮುಂದುವರಿಸಿ ಅಂತ ಹೇಳು. ಮಾಂತೇಶ್ ಮಕಾ ನಕ್ಷತ್ರ ಸಿಂಹರಾಶಿ ಆಗತ್ತೆ. ನಿನ್ನ ಹೆಸರೇನಮ್ಮ? ಉಷಾ ಅಂತ ಗುರುಜಿ ಕರೆಯೋದು, ಲೀಲಾ ಅಂತ ಹುಟ್ಟೆಸರು. ನೀಲ ಅನುರಾಧ ನಕ್ಷತ್ರ ಹುಟ್ಟೆಸರು ನೀಲ. ಭರಣಿ ನಕ್ಷತ್ರ ಗುರುಜಿ. ಆಯಿತು, ಭರಣಿ ನಕ್ಷತ್ರದ ಧರಣಿ ಆಳ್ತಾರೆ ಅಂತ ಇದೆ. ಆ ನಕ್ಷತ್ರ ಚೆನ್ನಾಗಿದೆ, ನೀನು ತಲೆ ಕೆಡಿಸ್ಕೋಬೇಡ, ದೇವ್ರ ಮೇಲೆ ಬಾಳ ಹಾಕು, ತಾಯಿ ಆಶೀರ್ವಾದ ತಗೋ, ನನ್ನ ಆಶೀರ್ವಾದ ನಿಂಗಿದೆ. ಆದಷ್ಟು ಬೇಗ ಕರೆಸಿ ನಾಳೆ ಮೇನಲ್ಲಿ ಮದುವೆ ಆಗೋಗ್ಬೇಕು, ಇನ್ನು ತಿರುಗಿ ಲೇಟ್ ಮಾಡಬಾರ್ದು. ಆಯಿತು, ಮಾಡಿಸು, ಒಳ್ಳೇದಾಗಲಿ. ಕರೆ ಮಾಡಿ ಮಾತಾಡೋದಕ್ಕಾಗಿ ಉಷಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇನ್ನು ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಸುರೇಖಾ ರೀ. ಆಯ್ತು, ಗುರುಜಿ ಹತ್ರ ಮಾತಾಡಿ, ಸಮಯ ಕಡಿಮೆ ಇರುತ್ತೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಆರಾಮದಿರಿ? ಚೆನ್ನಾಗಿದ್ದೀನಿ ತಾಯಿ, ನೀವು ಚೆನ್ನಾಗಿದ್ದೀರಮ್ಮ? ನಾವ್ ಚೆನ್ನಾಗದೀವ್ರಿ ಗುರುಜಿ. ಮಗನ್ ಬಗ್ಗೆನೇ ಕೇಳೋದತ್ರಿ ಗುರುಜಿ. ಹೇಳಮ್ಮ. ಮಗನ್ ಮದ್ವೆ ಆಯ್ತ್ರಿ ಗುರುಜಿ, ವರ್ಷ ಡಿವೈಸ್ ಆಯ್ತ್ರಿ. ಅಯ್ಯೋ. ಒಟ್ಟ ಸರಿಯಾಗಿ ಬಂದರ್ಲಿಲ್ರಿ. ವರ್ಷ ಒಂದ್ 2 ತಿಂಗಳ ಮನೆಯಲ್ಲಿ ಇದ್ರಿ ಗುರುಜಿ. ಬರೀ ತವ್ರ ಮನೆಗೆ ಹೋಗೋದು ಮಾಡಾಕತ್ತಲ್ರಿ. ಹಿಂಗಾಗಿ ಒಂದ್ ಸ್ವಲ್ಪ ಹೆಲ್ತ್ ಡಿಪಾರ್ಟ್ಮೆಂಟ್ ಇದ್ದಿತ್ತು, ಹೆಲ್ತ್ ಇದ್ದಿತ್ರಿ ಆಕಿಗೆ. ನಮ್ ಮೋಸ ಮಾಡಿದ್ರಿ ಅವ್ರ. ಹಿಂಗಾಗಿ ಡಿವೋರ್ಸ್ ಆಯ್ತ್ರಿ ಗುರುಜಿ. 2ನೇ ಸಂಬಂಧ ನೋಡಾಕತ್ತೀವ್ರಿ, ಏನ್ ಮಾಡ್ಬೇಕು ಗುರುಜಿ? ಅಲ್ಲಿ ಅವ್ರಿಗೆ ಗೊತ್ತಾಗಿತ್ರಿ. ಇಲ್ಲಮ್ಮ, ಒಳ್ಳೇದಾಗತ್ತೆ, ಧೈರ್ಯ ತಂದ್ಕೊಳ್ಳಿ. ನೋಡಿ, ಸಂಸಾರ ಚೆನ್ನಾಗಿರ್ಲಿ ಅಂತ. ಹಿಂಗ್ಯಾಕೆ ಆಗ್ತತ್ರಿ ಗುರುಜಿ ಅಂತ ಗೊತ್ತ್ರಿ. ಅಮ್ಮ, ನಮ್ಮ ಕೆಲವು ಸತಿ ನಾವು ಹಾಕೋ ಹೆಜ್ಜೆನಲ್ಲಿ ಎಡುತ್ತೀವಿ, ಹಾಕೋ ಹೆಜ್ಜೆನಲ್ಲಿ ಒಂದಷ್ಟು ವ್ಯತ್ಯಾಸ ಆಗುತ್ತೆ, ಅದರಿಂದ ಈ ತರ ತೊಂದರೆ ಆಗಿರ್ಬೋದು. ನೀವು ಹೆದರಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ನಿಮ್ಮ ಮಗನಿಗೆ ಒಳ್ಳೆ ಕಡೆ ಸಂಬಂಧ ಸೆಟ್ ಆಗುತ್ತೆ. ಅಂದ್ರೆ ಈಗ ಒಂದು ನೋಡ್ ಬಂದಿದ್ರಿ ಗುರುಜಿ, ಅವ್ರು ಪರ್ಸೆಂಟೇಜ್ ಎದರ್ ಕಡೆಯಿಂದ ಬಾತೇನ್ ಕರ್ದಿಲ್ರಿ. ಆಗ್ಲಿ, ಶುಭಸ್ತ ಶೀಘ್ರಂ, ಆದಷ್ಟು ಬೇಗ ಆಗ್ಲಿ. ಇವತ್ತಿನ ದಿವಸನೇ ನೀವು ಒಂಚೂರು ತಲೆಗೆ ಸ್ನಾನ ಮಾಡಿಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮನ ಹತ್ರ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಈ ಸಂಬಂಧ ಸೆಟ್ಟಾಗಿ ನಮ್ಗೆ ಅನುಕೂಲ ಆದ ತಕ್ಷಣ ನಿನಗೆ ಜೇನುತುಪ್ಪದಲ್ಲಿ ಅಭಿಷೇಕ ಮಾಡಿಸ್ತೀನಿ ಭಗವಂತ, ಇದನ್ನು ಒಳ್ಳೆ ಅನುಕೂಲ ಮಾಡಪ್ಪ ಅಂತ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಖಂಡಿತ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಮಾಡಿ, ಒಳ್ಳೇದಾಗಲಿ. ಕರೆ ಮಾಡಿ ಮಾತಾಡೋದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಇಲ್ಲಿಗೆ ಈ ದಿನದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜೀವತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು, ರಾಶಿಫಲಗಳು, ನೊಂದವರೆಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ಹಾಗೆಯೇ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ ತಾಯಿ.
ವೀಕ್ಷಕರೇ, ಇನ್ನು ಗುರುಜಿಯವರನ್ನ ಭೇಟಿಯಾಗಬೇಕು ಮತ್ತು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಬೇಕು ಅಂದರೆ ಅದಕ್ಕೆ ಮೊದಲು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ನಾಳೆ ಬುಧವಾರದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.